Hi, hello everyone. Namaskara eldrigu. I hope you all doing good. So in the previous class we were discussing about the respiration concept. So under the chapter life processes. Life process ಅನ್ನೋ ಚಾಪ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಹೌದಲ್ವಾ. ಸೊ ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡ್ತಾ ಇದ್ದೀವಿ. ಹಾಗಂತ ಹೇಳಿದ್ರೆ ಫಸ್ಟು ಫುಡ್ ಡೈಜೆಷನ್ ಆಗುತ್ತೆ, ದೆನ್ ಇಟ್ ಶುಡ್ ಬಿ ರೆಸ್ಪೈರ್ಡ್, ಕಂಬಸ್ಟೆಡ್ ಅಂತ ಹೇಳಿದ್ರೆ ಆ ಫುಡ್ಡನ್ನು ನಮ್ಮ ಬಾಡಿ ಕಂಬಸ್ಟ್ ಮಾಡಬೇಕು ಟು ರಿಲೀಸ್ ದ ಎನರ್ಜಿ ಆ್ಯಂಡ್ ದ ಬೈ ಪ್ರಾಡಕ್ಟ್ಸ್ ಆರ್ ರಿಲೀಸಿಂಗ್, ರೆಸ್ಪಿರೇಷನ್ ಆಯಿತು. ಸೊ ಇವಾಗ ಆ ಒಂದು ಆಕ್ಸಿಜನ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ದಟ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಅಟ್ಮಾಸ್ಫಿಯರ್ ಹೇಗೆ ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಟಾಪಿಕ್ಸ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಚಾಪ್ಟರ್ ಈಸ್ ಲೈಫ್ ಪ್ರಾಸೆಸಸ್ ಅಂಡ್ ದ ಟಾಪಿಕ್ ಈಸ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್. ಎರಡು ಕಾನ್ಸೆಪ್ಟ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಅಂತ. ಸೊ ಅದರಲ್ಲಿ ನಾವು ಇವತ್ತು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಓಕೆನಾ. ಸೊ ನೆಕ್ಸ್ಟ್ ಪಂಪಿಂಗ್ ಆರ್ಗನ್ ಕಾಲ್ಡ್ ದ ಹಾರ್ಟ್. ಹಾರ್ಟ್ ಬಗ್ಗೆ ತಿಳ್ಕೊಬೇಕು. ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್ ಅಂಡ್ ಹೌ ದಟ್ ಫಂಕ್ಷನ್ಸ್, ಅದರ ಫಂಕ್ಷನ್ ಯಾವ ತರ ಇರುತ್ತೆ, ಹೌ ಇಟ್ ಫಂಕ್ಷನ್ಸ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಬ್ಲಡ್ ಅಂಡ್ ಇಟ್ಸ್ ಕಾಂಪೋನೆಂಟ್ಸ್. ಬ್ಲಡ್ ಅಂತ ಹೇಳಿದ್ರೆ ಏನು, ಸೊ ವಾಟ್ ಆರ್ ದ ಜನರಲ್ ಫಂಕ್ಷನ್ಸ್ ಆಫ್ ಬ್ಲಡ್ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ಬ್ಲಡ್. ಆ ಬ್ಲಡ್ ಅಲ್ಲಿರೋ ಕಾಂಪೋನೆಂಟ್ಸ್ಗಳು ಯಾವುದು, ಆ ಎಲ್ಲ ಕಾಂಪೋನೆಂಟ್ಸ್ಗಳದ್ದು ಫಂಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಯುವರ್ 10th ಗ್ರೇಡ್, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಅಂತ ಹೇಳಿದ್ರೆ ಕ್ಲಾಸ್ 11 ಕೂಡ ಇದೇ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತೀರಾ, ಓಕೆ. ಸೊ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಬಲ್ ಸರ್ಕ್ಯುಲೇಷನ್ ಅಂಡ್ ಬ್ಲಡ್ ವೆಸಲ್ಸ್. ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ಇನ್ ಹೋಮಿಯೋಥರ್ಮಿಕ್ ಅನಿಮಲ್ಸ್ ಲೈಕ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ. ಬ್ಲಡ್ ವೆಸಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಅಂಡ್ ದ ಡಿಫರೆನ್ಸಸ್ ಇನ್ ಬಿಟ್ವೀನ್ ದೆಮ್. ಲಿಂಫ್ ಅಂದ್ರೆ ಏನು, ಬಯಾಲಜಿಕಲ್ ಡಿಫೆನ್ಸ್, ಜೊತೆಗೆ ಕೆಲವು MCQsಗಳನ್ನ ತಿಳ್ಕೊಳ್ಳೋಣ, ಓಕೆನಾ. ಸೊ ದ ವೆರಿ ಫಸ್ಟ್ ಟಾಪಿಕ್ ಈಸ್ ಹಿಯರ್ ಟ್ರಾನ್ಸ್ಪೋರ್ಟೇಷನ್ ಆರ್ ಸರ್ಕ್ಯುಲೇಟರಿ ಸಿಸ್ಟಮ್. ಎಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಟ್ರಾನ್ಸ್ಪೋರ್ಟೇಷನ್. ಏನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ? So there is a system in our body to transport nutrients, oxygen and carbon dioxide. So transportation ಅಂದ್ರೆ ಎರಡು ಆಗುತ್ತೆ, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್, ಓಕೆ. ಅಂದ್ರೆ ಒಂದು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡಿದ್ರೆ ಇನ್ನೊಂದು ತರ ಏನ್ ಮಾಡುತ್ತೆ, ಅದನ್ನ ಸಪ್ಲೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಓಕೆನಾ. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ದ ಸೆನ್ಸ್ ವಾಟ್, it is responsible for supplying the nutrients and oxygen from one place to the another place of our body. Not only the nutrients and oxygen, along with the different chemicals, minerals, hormones, ಎಲ್ಲವೂ ಕೂಡ ಇದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ವೇಸ್ಟೇಜ್ ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಓಕೆ. ಸೊ that transport system present in our body is called the circulatory system and we used to call it as blood vascular system. ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ನಾವು ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಕೂಡ ಹೇಳ್ತೀವಿ. ಸೊ ಯಾಕೆ ಆ ಥರ ಹೇಳ್ತೀವಿ? Because in our body, so all the materials are being transported in the form of fluid, and that fluid connect to tissue carrying all the substances from one part to the another part of the body is called the blood. So blood ಗೆ ನಾವು vascular tissue ಅಂತ ಹೇಳ್ತೀವಿ, ಕೇಳಿರ್ಬೋದು ನೀವು. ಸೊ ಪ್ಲಾಂಟ್ಸ್ಗಳಲ್ಲಾದರೆ ವಾಟ್ ಆರ್ ದ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಬರೆದಾಗ ಕೇಳಿದಾಗ ವಿ ಯೂಸ್ ಟು ಸೇ ದಟ್ xylem and phloem. So that means they present only in plants. So likewise vascular tissues are also present in animals, but not the xylem and phloem. That's called the blood. So vascular anta helidre enu, it's nothing but the conducting tissue. It's nothing but the conducting tissue anta heltivi, or you can say blood conducting system anta helbodu. So ಇಲ್ಲಿ ಏನು ಮಾಡುತ್ತೆ, it is responsible for transporting the substances, responsible for the transportation of substances. ಆ ಸಬ್ಸ್ಟೆನ್ಸ್ಗಳು ಯಾವುದು? ಸೊ ಅವಾಗಲೇ ಹೇಳಿದಾಗೆ ದೋಸ್ ಸಬ್ಸ್ಟೆನ್ಸಸ್ ಮೇ ಬಿ ಯಾವುದಾಗಿರ್ಬೋದು, ಆಕ್ಸಿಜನ್, ಆರ್ ಇಟ್ ಮೇ ಬಿ ಕಾರ್ಬನ್ ಡೈಆಕ್ಸೈಡ್ ಆರ್ ದ ಹಾರ್ಮೋನ್ಸ್, ಕೆಮಿಕಲ್ಸ್, ಇದೆಲ್ಲವನ್ನು ಕೂಡ ಕ್ಯಾರಿ ಮಾಡುತ್ತೆ ಅಲಾಂಗ್ ವಿತ್ ದ ನ್ಯೂಟ್ರಿಯೆಂಟ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಬಾಡಿ. ಆದರೆ ನಾವು ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ತಾ ಇದ್ದು, ಸೊ ಅಂದರೆ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ದ ಬಾಡಿ ಈಸ್ ನಾಟ್ ಮಚ್ ಡಿಫರೆನ್ಶಿಯೇಟೆಡ್ ಇನ್ ದ ಕೇಸ್ ಆಫ್ ದ ಇನ್ವರ್ಟಿಬ್ರೇಟ್ಸ್ಗಳಲ್ಲಿ ನೀವು ಕೇಳಿರಬಹುದು, ಲಾಸ್ಟ್ ಇಯರ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ಪೋರಿಫೆರಾ, ಸಿಲೆಂಟ್ರೇಟಾ, ಟಿನೋಫೋರಾ, ಪ್ಲಾಟೆಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅನ್ನೆಲಿಡಾ, ಆರ್ಥ್ರೋಪೋಡಾ ಅಂತೆಲ್ಲ ಹೇಳ್ಬಿಟ್ಟು
ಅಲ್ಲಿ ದ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಈಸ್ ನಾಟ್ ಮಚ್ ಡೆವಲಪ್ಡ್, ಅದು ಪೂರ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಜೊತೆಗೆ ಸಮ್ ಟೈಮ್ಸ್ ದೇ ಹ್ಯಾವ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಷನ್, ಅಂದ್ರೆ ಅಲ್ಲಿ ಬ್ಲಡ್ ವೆಸಲ್ಸ್ಗಳು ಇರೋದಿಲ್ಲ. ಬಟ್ ನಮ್ಮಲ್ಲಿ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಷನ್ ಇರುತ್ತೆ. ಅಂದ್ರೆ ಹಿಯರ್ ದ ಬ್ಲಡ್ ಫ್ಲೋಸ್ ಓನ್ಲಿ ಥ್ರೂ ದ ಬ್ಲಡ್ ವೆಸಲ್ಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಎರಡು ಕಲರ್ ಅಲ್ಲಿ ಡಿಪಿಕ್ಟ್ ಮಾಡ್ತೀವಿ ನಾವು ಯಾವಾಗ್ಲೂ ಕೂಡ. ಸೊ ಬ್ಲಡ್ ವೆಸಲ್ಸ್ಗಳನ್ನ, ಒನ್ ಈಸ್ ಇನ್ ರೆಡ್ ಕಲರ್, ಅನದರ್ ಒನ್ ಈಸ್ ಇನ್ ಬ್ಲೂ ಕಲರ್. ಸೊ ರೆಡ್ ಕಲರ್ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ಕ್ಯಾರಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್ ಆರ್ ದ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬ್ಲೂ ಕಲರ್ ಏನಿದೆ ದಟ್ ಈಸ್ ಇಂಡಿಕೇಟಿಂಗ್ ಲಿಟಲ್ ಬಿಟ್ ಪಾಯ್ಸನಸ್ ವೇಸ್ಟ್ ಅಂತ ಹೇಳ್ಬೋದು. ಮೆಟಬಾಲಿಕ್ ವೇಸ್ಟ್ ಇಂದ ಪ್ರೊಡ್ಯೂಸ್ ಆಗಿರೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಆರ್ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡೋದು ಈ ಬ್ಲೂ ಅಲ್ಲಿ ಕೊಟ್ಟಿರೋ ಬ್ಲಡ್ ವೆಸಲ್ಸ್ಗಳು. ಓಕೆನಾ? ಸೊ ಹಾಗಾಗಿ ನಾವು ಟೋಟಲ್ ಆಗಿ ಹೇಳ್ಬೋದು transport system in human beings is also known as blood vascular system conducting tissue or conducting system. It is mainly responsible for transporting the substances like carbon dioxide, oxygen, nutrients, hormones or other substances including the chemical. Next, what are the components of the circulatory system of human beings? ನಮ್ಮಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಗಳಿದೆ? There are three important components present in the transport system in human beings. So what are they? The very first one is the pumping organ is called the heart. So first one is the heart. Heart is the muscular organ, so made of special type of tissue called cardiac muscles, so which do not fatigue easily. Easy ಆಗಿ ಅದು ಫೆಟಿಗ್ ಆಗಲ್ಲ, ಸುಸ್ತಾಗಲ್ಲ ಅದಕ್ಕೆ. ಓಕೆನಾ? ಸೊ ಹಾಗಾಗಿ ಹಾರ್ಟ್ ಇಸ್ ದ ಫಸ್ಟ್ very important organ, helps in pumping or responsible for transporting the substances. So pump ಮಾಡುತ್ತೆ. Second one is the blood vessels. Blood vessels. Blood vessels. So there are of three. ಮೂರು ತರ ಬ್ಲಡ್ ವೆಸಲ್ಸ್ ಗಳಿರುತ್ತೆ. ವಾಟ್ ಆರ್ ದೇ? ಆರ್ಟರೀಸ್, ವೇನ್ಸ್ ಅಂಡ್ ಕ್ಯಾಪಿಲರೀಸ್. ಅಂಡ್ ವಾಟ್ ಬೇಸಿಸ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್? ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್, ಬೇಸ್ಡ್ ಆನ್ ದೇರ್ ಫಂಕ್ಷನ್. So okay, arteries, veins and capillaries ಬಗ್ಗೆ next ತಿಳ್ಕೋಣ. And the very important is the blood. What is that? Blood. Fluid is, blood is the fluid connective tissue. So ಅದರಲ್ಲಿರೋ ಒಂದು ಮ್ಯಾಟ್ರಿಕ್ಸ್ಗೆ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಫ್ಲೂಯಿಡ್ ನೇಚರ್ ಇರೋದ್ರಿಂದ that can easily transport the substances because of its streaming property. ಓಕೆ, ಅದರದ್ದು ಫ್ಲೂಯಿಡ್ ನೇಚರ್ ಏನು ಮಾಡುತ್ತೆ? ಎಲ್ಲ ಸಬ್ಸ್ಟೆನ್ಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ what are the three important components of human circulatory system? You can say the first one is the pumping organ called the heart. Second one is the blood vessels. There are of three we are going to discuss. And the blood. ಆ ಬ್ಲಡ್ ಅಲ್ಲಿರೋ ಕಾಂಪೊನೆಂಟ್ಸ್ ಗಳು ಯಾವುದು? ಕಾಂಪೊನೆಂಟ್ಸ್ ಏನೇನು ಫಂಕ್ಷನ್ ಮಾಡುತ್ತೆ? ಸೊ ಅದರಲ್ಲಿ ಆಕ್ಸಿಜನ್ ಅನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾರಿ ಮಾಡೋದು ಯಾವುದು ಅಂತ ತಿಳ್ಕೊಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್. ಸೊ ಇವಾಗ ಒನ್ ಬೈ ಒನ್ ತಿಳ್ಕೋಣ. ದ ವೆರಿ ಫಸ್ಟ್ ಕಾಂಪೊನೆಂಟ್ ಆಫ್, ವೆರಿ ಫಸ್ಟ್ ಅಂತ ಹೇಳಿದ್ರೆ ಮೈನ್ ಆಗಿರೋದು ಪಂಪಿಂಗ್ ಆರ್ಗನ್ ಯಾವುದು? ಹಾರ್ಟ್. ಸೊ ಹ್ಯೂಮನ್ ಹಾರ್ಟ್ ಬಗ್ಗೆ ತಿಳ್ಕೊಬೇಕು. ಆಸ್ ಐ ಸೆಡ್, ಇಟ್ಸ್ ಅ ಪಂಪಿಂಗ್ ಆರ್ಗನ್. ಇದನ್ನ ನಾವು ಪಂಪಿಂಗ್ ಆರ್ಗನ್ ಅಂತ ಹೇಳ್ತಾ ಇದ್ದೀನಿ. ಪಂಪಿಂಗ್ ಆರ್ಗನ್. ಯಾಕೆ? ಇಟ್ ಪಂಪ್ಸ್ ದ ಬ್ಲಡ್ ವಿಚ್ ಕಂಟೈನ್ಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನ್ಯೂಟ್ರಿಯೆಂಟ್ಸ್. ಇದು ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಓಕೆ, and what is this heart? Heart ಏನಾಗಿದ್ರೆ it's a muscular organ. It's a muscular organ ಅಂತ ಹೇಳ್ತೀವಿ. And the heart present in human beings is usually myogenic in nature. Myogenic heart. ಯಾಕೆ ಮಯೋಜೆನಿಕ್ ಹಾರ್ಟ್ ಅಂತ ಹೇಳ್ತೀವಿ? ಇಟ್ಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಮಸಲ್ಸ್. ಇದು ಮಸಲ್ಸ್ ಗಳಿಂದ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಮಸಲ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್? ನಮ್ಮ ಹಾರ್ಟ್ ಅಲ್ಲಿ ಯಾವ ತರ ಮಸಲ್ಸ್ ಗಳಿರುತ್ತೆ? ಇಟ್ಸ್ ಎಂಟೈರ್ಲಿ ಮೇಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ಕಾಲ್ಡ್ ಕಾರ್ಡಿಯಾಕ್ ಮಸಲ್ಸ್. ಇದು ಕಾರ್ಡಿಯಾಕ್ ಮಸಲ್ಸ್ ಇಂದ ಆಗಿರುತ್ತೆ. ಕಾರ್ಡಿಯಾಕ್ ಮಸಲ್ಸ್ ಆರ್ ಪ್ರೆಸೆಂಟ್ ಇನ್ ಹಾರ್ಟ್. ಯೂಶಲಿ ಏನಾಗಿರ್ಬೋದು? ದೀಸ್ ಆರ್ ಇನ್ವಾಲೆಂಟರಿ ಇನ್ ನೇಚರ್. ಇನ್ವಾಲೆಂಟರಿ ಆಗಿರುತ್ತೆ. ದೇ ಡು ನಾಟ್ ಈಸಿಲಿ ಫೆಟಿಗ್. ಬೇಗ ಸುಸ್ತಾಗೋಲ್ಲ ಅಂತ ಹೇಳ್ತೀವಿ ನಾವು. ಓಕೆ, ದೀಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಟಿಶ್ಯೂ ಪ್ರೆಸೆಂಟ್ ಇನ್. ಅದಕ್ಕೆ ನಾವು ಇದನ್ನ ಇನ್ವಾಲೆಂಟರಿ. ದೇ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಯು ಕಾಂಟ್ ಸ್ಟಾಪ್ ದ ಹಾರ್ಟ್ ಬೀಟ್ ವೆನ್ ಎವರ್ ಯು ವಾಂಟ್ ಅಂಡ್ ಯು ಕಾಂಟ್ ಸ್ಟಾರ್ಟ್ ಇಟ್ ವೆನ್ ಎವರ್ ಯು ವಿಶ್. ನಮ್ಗೆ ಯಾವಾಗ ಬೇಕೋ ಅವಾಗ ನಿಲ್ಲಿಸ್ಕೊಂಡು ಯಾವಾಗ ಬೇಕೋ ಅವಾಗ ಅದನ್ನ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಪಾಸ್ ಅಂಡ್ ರೆಸ್ಯೂಮ್ ಆಪ್ಷನ್ ಇಲ್ಲಿ ಇರೋದಿಲ್ಲ. ಸ್ಟಾಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗುತ್ತೆ ಅದು. ಹೌದಾ? ಹಾಗಾಗಿ ಅದು ಇನ್ವಾಲೆಂಟರಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ವಾಟ್?
human heart. Conical structure irutte. Yelli irutte? It is present in the chest region. Exactly present in the center and obliquely oriented towards the left side. ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಸೈಡ್ಗೆ ವಾಲ್ ಇರುತ್ತೆ because the aortic arc is present in the left side in mammals. I'm just writing here, aortic arc is present in left side ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಹಾರ್ಟ್ ಆಲ್ಮೋಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂತ ನಮಗೆ ಅನಿಸುತ್ತೆ, ಜೊತೆಗೆ ಇರುತ್ತೆ ಅದು. ಓಕೆನಾ? ಕಂಪ್ಲೀಟ್ ಆಗಲ್ಲ, ಸೆಂಟರ್ ಅಲ್ಲಿ ಆಬ್ಲಿಕ್ಲಿ ಟುವರ್ಡ್ಸ್ ದ ವಾಟ್ ಲೆಫ್ಟ್ ಸೈಡ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಹಾರ್ಟ್ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು. ಎಷ್ಟು ಚೇಂಬರ್ ಇರುತ್ತೆ? ದ ಚೇಂಬರ್ಸ್ ಇನ್ ಹಾರ್ಟ್ ಇಸ್ ನಾಟ್ ಸೇಮ್ ಇನ್ ಎವ್ರಿ ಸ್ಪೀಶೀಸ್, ಇನ್ ಆಲ್ ಸ್ಪೀಶೀಸ್. ಎಲ್ಲ ಸ್ಪೀಶೀಸ್ ಅಲ್ಲೂ ಒಂದೇ ತರ ಏನು ಹಾರ್ಟ್ ಚೇಂಬರ್ಸ್ಗಳು ಇರೋದಿಲ್ಲ. ಇಟ್ ಮೇ ವೇರಿ. ಫಾರ್ ಎಕ್ಸಾಂಪಲ್, ಸಿ ಹಿಯರ್ ನಾವು ಹ್ಯೂಮನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ human heart having ಎಷ್ಟು ಚೇಂಬರ್ಸ್ ಇರುತ್ತೆ? 4 ಚೇಂಬರ್ಸ್. ನಮ್ಮಲ್ಲಿ 4 ಚೇಂಬರ್ಸ್ ಗಳಿರುತ್ತೆ. there are about 4 chambers in human heart. out of 4 chambers I am writing here ಏನಿರ್ಬೋದು? upper 2 chambers are commonly called auricles are also known as atria. Atrium is the singular, atria is plural. So there are 2 upper chambers, we used to call it as auricles or atria. Next, there are about 2 lower chambers, right? Lower 2 chambers are called ventricles ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ವರ್ಡ್ ಅರ್ಥ ಮಾಡ್ಕೊಳ್ಳಿ. ಕಾಂಟ್ರಾಕ್ಷನ್ ಆಫ್ ದ ಆರಿಕಲ್ಸ್ ಇಸ್ ಆಲ್ಸೋ ನೋನ್ ಆಸ್ ಡಿಪೋಲರೈಸೇಷನ್. ಓಕೆ, ಕಾಂಟ್ರಾಕ್ಷನ್ ಅಂತ ಹೇಳಿದ್ರೆ ಕುಗ್ಗುವುದು ಅಂತ ಹೇಳ್ತೀವಿ. ಸೊ ಅದೇ ತರ ರಿಲ್ಯಾಕ್ಸೇಷನ್ ಇನ್ ದ ಸೆನ್ಸ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಎಕ್ಸ್ಪ್ಯಾಂಡಿಂಗ್ ಆಫ್ ದ ಚೇಂಬರ್ಸ್ ಈಸ್ ಕಾಲ್ಡ್ ರಿಲ್ಯಾಕ್ಸೇಷನ್. ಓಕೆ, ಸೊ ಅದನ್ನ ನಾವು ಕಾಮನ್ ಆಗಿ ರಿಪೋಲರೈಸೇಷನ್ ಅಂತ ಹೇಳ್ತೀವಿ. ಸೊ ಡಿಪೋಲರೈಸೇಷನ್ ಅಂಡ್ ಆಲ್ಸೋ ರಿಪೋಲರೈಸೇಷನ್, ಕಾಂಟ್ರಾಕ್ಷನ್, relaxation, rhythmic contraction and relaxation of the heart muscles that helps in the pumping of blood. ಅದು blood ಅನ್ನ ಪಂಪ್ ಮಾಡುತ್ತೆ. So human heart is muscular in nature. Human heart is having 4 chambers, 4 chambers ಗಳಿದೆ. upper 2 chambers are called auricles and lower 2 chambers are called ventricle. Let me draw the diagram for you. ಒಂದು diagram ಬರೆಯೋಣ. Yeah, let's draw that. So what are the different chambers? As I said, upper 2 chambers and lower 2 chambers. So it's also conical in shape. Conical shape ಅಲ್ಲಿ ಇರುತ್ತೆ ಅಂತ ಹೇಳಿದೀನಿ. Okay, and you can observe the structure how I am writing. Okay, conical and obliquely towards left side you can say, and here you can observe the pulmonary veins have been arised and the aorta, the largest artery. Okay, and I'm just making the double structure here, double layered structure, and let me double it, the entire layer. Okay, so this is the structure, and now I am writing the chambers which are present here. Then this comes here along with the valves. Here also one valve is present, you can write. Next, here is the structure called, that is called superior vena cava, and here is the inferior vena cava. And here, this is the left part of the heart, hence it is called the left pulmonary veins. And here you can observe 2 more that opens there itself, so they are called right pulmonary veins. So veins ಗಳಿರುತ್ತೆ. And you can observe number of fibers here. It's not yet completed, and let me complete it. Okay, complete ಆಯ್ತು. ಸೊ ಇವಾಗ ಎಲ್ಲ ಪಾರ್ಟ್ಸ್ಗಳು ಇಲ್ಲಿ ಆಲ್ಮೋಸ್ಟ್ ಇದೆ. ಇವಾಗ ನಾವು ಅದನ್ನ ಲೇಬಲ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಹೌ ಮೆನಿ ಚೇಂಬರ್ಸ್ ಆರ್ ದೇರ್? ಆಸ್ ಐ ಸೆಡ್ 4 chambers. ಯು ಕ್ಯಾನ್ ಅಬ್ಸರ್ವ್ ಅಪ್ಪರ್ 2 chambers ಆರ್ ಕಾಲ್ಡ್, ಈ ಮೇಲ್ಭಾಗದಲ್ಲಿರೋ 2 ಚೇಂಬರ್ಸ್ಗಳಿದೆಯಲ್ಲ, ಈ 2 ಚೇಂಬರ್ಸ್ಗಳು ಆರಿಕಲ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಏನಾಗಿರುತ್ತೆ? ಲೆಫ್ಟ್ ಆರಿಕಲ್ ಆಗಿರುತ್ತೆ. ಸೊ ಐ ಆಮ್ ರೈಟಿಂಗ್ this is called left auricle, and this is the lower chamber of the heart. Idu lower chamber agirodrinda you can observe this is the lower chamber, hence it is called the ventricle. Left side alli irodrinda you can say
ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್, this is the right side of the heart. You can observe right auricle and the right ventricle. Next, both auricle and ventricles, they get separated by the valves which prevents the backward flow of the blood ಹಿಂದೆ ಹೋಗದೆ ಇರೋ ತರ ಪ್ರಿವೆಂಟ್ ಮಾಡ್ತಾ ಇರುತ್ತೆ. So those valves are commonly called bicuspid valve and tricuspid valve. Okay, and what is this? So this valve is called bicuspid valve. I am writing here. This is the bicuspid valve. And what is this? This is called tricuspid valve. Cuspid valve anta ಹೇಳ್ತೀವಿ ನಾವು ಅದನ್ನ. Next ಇಲ್ಲಿಗೆ ಬಂದ್ರೆ, as I said, these are the auricles, these are the ventricles. You should remember from where to where the blood supplies. From where to where the oxygenated and deoxygenated blood supplies. ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. I am using two colors here. So one is the red, which is indicating the oxygenated blood. So oxygenated blood ಎಲ್ಲಿಂದ ಸಪ್ಲೈ ಆಗುತ್ತೆ? So you know that deoxygenated blood becomes oxygenated blood in the lungs. Lungs are the organs which purifies the blood in terms of gases. Gases ಅನ್ನು ಏನು ಮಾಡುತ್ತೆ? ಅದು ಪ್ಯೂರಿಫೈ ಮಾಡುತ್ತೆ. Okay, oxygen gets diffused into the blood and also carbon dioxide moves out of the blood. So lungs ಗಳಿಗೆ ಹೋಗುತ್ತೆ. So now the oxygenated blood which is coming from the lungs enters the left auricle ಗೆ ಎಂಟರ್ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಇದು? What is this? First of all, this is called oxygenated blood, means oxygen rich blood anta coming from the lungs enters the left auricle through the pulmonary veins. ಯಾವುದ್ರ ಮುಖಾಂತರ ಎಂಟರ್ ಆಗ್ತಾ ಇದೆ? Through the pulmonary veins. ಸೊ ಇವಾಗ ಎಲ್ಲ ಪಾರ್ಟ್ಸ್ಗಳು ಕೂಡ ನಿಮಗೆ ಎಕ್ಸ್ಪ್ಲೋರ್ ಆಗುತ್ತೆ. ಸೊ pulmonary veins are here. They are receiving the blood which is coming from the lungs and that opens into the left auricle. Next, the blood which is present here, ಈಗ ಇಲ್ಲಿದೆ ಏನ್ ಬ್ಲಡ್ ಇದೆ? ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇದೆ. ನೆಕ್ಸ್ಟ್ ಇನ್ನೊಂದಕ್ಕೆ ಬರೋಣ. ಇವಾಗ the deoxygenated blood, we are representing that by using the blue color. Okay, waste ಅಂತ ಹೇಳ್ಬೋದು, metabolic waste ಅಥವಾ poisonous ಅಂತ ಹೇಳ್ಬೋದು. The deoxygenated blood which is coming from the different parts of our body. Okay, during metabolism ಏನಾಗುತ್ತೆ? The cells are producing carbon dioxide. So carbon dioxide rich blood is coming from the different part of the body, enters the right auricle through the superior vena cava and also inferior vena cava. So I'm using different color here. This portion is called superior vena cava. Superior vena cava. Great veins ಅಂತ ಹೇಳ್ತಾರೆ. Great veins ಅಂತ ಹೇಳಿ. ನೆಕ್ಸ್ಟ್ ಇದು ಯಾವ್ದಿದು? inferior vena cava. Inferior means lower one. Vena, veins, cava. Vena cava, cava ಅಂತಾನು ಕೂಡ ಹೇಳ್ತಾರೆ. So next, so simultaneously you are observing now the oxygenated blood, pure blood, oxygen rich blood is present here. ಇಲ್ಲಿದೆ ಇವಾಗ. Deoxygenated blood is present here. This blue color indicating what? Deoxygenated blood. Deoxygenated blood ಇದೆ ಇಲ್ಲಿ. Okay, now that enters the right auricle. So once the auricles contract, ಈ ಮೇಲ್ಭಾಗದ ಚೇಂಬರ್ಸ್ಗಳು ಕಾಂಟ್ರಾಕ್ಟ್ ಆದಾಗ, ಡಿಪೋಲರೈಸ್ ಆದಾಗ, the simultaneously ಏನಾಗುತ್ತೆ? The oxygenated blood present in the left auricle that enters the left ventricle ಗೆ ಎಂಟರ್ ಆಗುತ್ತೆ. So likewise, the blood present here, the deoxygenated blood present in the right auricle that enters the right ventricle ಗೆ ಎಂಟರ್ ಆಗುತ್ತೆ. Now here you can observe the functions of bicuspid and tricuspid valve. ಏನ್ ಮಾಡುತ್ತೆ? It prevents the backward flow of the blood into the auricles. ಹಿಂದೆ ಬ್ಲಡ್ ಹೋಗದೆ ಇರೋ ತರ ಪ್ರಿವೆಂಟ್ ಮಾಡುತ್ತೆ. ಯಾವಾಗ? ಕಾಂಟ್ರಾಕ್ಟ್ ಆದಾಗ. ಸಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ? ಕಾಂಟ್ರಾಕ್ಷನ್ ಆಫ್ ವೆಂಟ್ರಿಕಲ್ಸ್. Once the right and left ventricle contract simultaneously, then here you can observe the oxygenated blood present here that moves out of the heart through the aorta. Aorta ಮುಖಾಂತರ ಎಲ್ಲ ಬಾಡಿ ಪಾರ್ಟ್ಸ್ಗೂ ಏನಾಗುತ್ತೆ? ಸಪ್ಲೈ ಆಗುತ್ತೆ. Okay, what is moving here?
the oxygenated blood. Likewise, simultaneously, once the ventricle contracts, the deoxygenated blood present in the right ventricle that move towards the lungs kadege hogutte. Okay, through the what? Through the pulmonary veins. So this is called what? This is the pulmonary veins anta heltivi. So next ಇನ್ನೊಂದು ಯಾವುದು? This is the largest artery present in our body, so that's called aorta. So this is called aorta. Okay, now you come to know from where to where the oxygenated and deoxygenated blood is moving. So deoxygenated blood is moving towards the lungs because it has to purify. ಇದು ಪ್ಯೂರಿಫೈ ಆಗಬೇಕು. ಅದಕ್ಕೆ ಅಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಕ್ಸ್ಚೇಂಜ್ ಮಾಡಿ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳುತ್ತೆ. Likewise, oxygenated blood is moving towards the different part of the body. Oxygen is very necessary for the metabolic activity, for the combustion of the glucose during aerobic respiration. So ಅದು ಸಪ್ಲೈ ಆಗಬೇಕು. ಸೊ ಎಲ್ಲ ಪಾರ್ಟ್ಸ್ಗಳು ಗೊತ್ತಾಗಿದೆ. ಲೆಟ್ ಮಿ ರಿಪೀಟ್ ದೆಮ್ ಒನ್ಸ್ ಅಗೈನ್. ಇಲ್ಲಿ ವೇನ್ಸ್ ಅಂತ ಹೇಳಿದೆ. ಎಲ್ಲೆಲ್ಲಿ ವೇನ್ಸ್ ಇದೆ ಅಬ್ಸರ್ವ್ ಮಾಡಿ. ಓಕೆ, ಯಾವುದು? ಪಲ್ಮೊನರಿ ವೇನ್ಸ್, ವೆದರ್ ಇಟ್ ಇಸ್ ಎ ಲೆಫ್ಟ್ ಒನ್ ಆರ್ ಇಟ್ ಮೇ ಬಿ ದ ರೈಟ್ ಒನ್. ನೆಕ್ಸ್ಟ್ ಸುಪೀರಿಯರ್ ವೆನಾ ಕೇವಾ, ಇಟ್ಸ್ ಆಲ್ಸೋ ಗ್ರೇಟ್ ವೇನ್ಸ್ ಅಂತ ಹೇಳ್ತೀವಿ. ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನಾ ಕೇವಾ ಎರಡೂ ಕೂಡ ವೇನ್ಸ್. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ವೇನ್ಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಬ್ರಿಂಗ್ಸ್ ದ ಬ್ಲಡ್ ಇನ್ ಟು ದ ಹಾರ್ಟ್. ವೇನ್ಸ್ಗಳು ಬ್ಲಡ್ ಅನ್ನ ಹಾರ್ಟ್ ಒಳಗಡೆಗೆ ತಗೊಂಡ್ಬರ್ತಾ ಇದೆ. ವೇನ್ಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಬ್ರಿಂಗ್ಸ್ ದ ಬ್ಲಡ್ ಇನ್ ಟು ದ ಹಾರ್ಟ್, ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದೆ. ಅಂಡ್ ಅಬ್ಸರ್ವ್ ದ ಆರ್ಟರೀಸ್. ಆರ್ಟರೀಸ್ ಎಲ್ಲಿದೆ? ಪಲ್ಮೊನರಿ ಆರ್ಟರಿ. ಸಾರಿ and this is completely artery. ಯಾಕೆ ವೇನ್ ಅಂತ ಬರದೆ ಅಂತ ಗೊತ್ತಾಗ್ಲಿಲ್ಲ. ಸೊ ವಾಟ್ ಇಸ್ ದಿಸ್? ದಿಸ್ ಈಸ್ ದ ಆರ್ಟರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಆರ್ಟರಿ ಒಂದು, ಇನ್ನೊಂದು ಅಯೋರ್ಟಾ, ದ ಲಾರ್ಜೆಸ್ಟ್ ಆರ್ಟರಿ. ಸೊ ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಹೊರಗಡೆಗೆ ತೆಗೆದುಕೊಂಡು ಹೋಗೋದು ಯಾವುದು? ಆರ್ಟರಿ ಆಗಿರುತ್ತೆ. ಸೊ ಇನ್ನು ಉಳಿದಾಗೆ ಇಲ್ಲೂ ಕೂಡ ಇರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಸೆಮಿಲೂನರ್ ವ್ಯಾಲ್ವ್ ದಟ್ ಆಲ್ಸೋ ಪ್ರಿವೆಂಟ್ಸ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಸೆಮಿಲೂನರ್ ವ್ಯಾಲ್ವ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್ ಅಂತ ಕೇಳಿದಾಗ ಈ ಡಯಾಗ್ರಾಮ್ ನಿಮ್ಮ ಮೈಂಡಲ್ಲಿ ಇರಬೇಕು. ಲೆಟ್ ಮಿ ರಿಪೀಟ್ ದಟ್. Human heart is made of muscles called cardiac muscles, special type of muscles which are not easily fatigue, ಬೇಗ ಆಯಾಸಗೊಳ್ಳೋದಿಲ್ಲ. Okay, they are involuntary in nature, myogenic in nature, muscles ಇಂದ ಆಗಿರುತ್ತೆ. Okay, next conical in nature as well, so present in the center of our chest region and obliquely oriented towards the left side. So ಅದರ ಜೊತೆಗೆ there are about 4 chambers in human heart. Upper 2 chambers are called auricles and lower 2 chambers are called ventricle. So auricles ಮತ್ತು ventricles ಆದ್ಮೇಲೆ there are 2 parts of the heart that get separated by the structure that is called the septum. ಯಾವ ಸೆಪ್ಟಮ್ ಇದು? interventricular septum ಅಂತ ಹೇಳ್ತೀವಿ. ಸೊ ಹಾಗಾಗಿ ಸಿಂಪಲ್ ಆಗಿ ಸೆಪ್ಟಮ್ ಅಂತ ಬರೆಯೋಣ. septum which separates the heart as a left as well as the right. Next, the oxygenated blood coming from the lungs enters the left auricle through the pulmonary veins. Deoxygenated blood coming from the different parts of the body enters the right auricle through the superior vena cava and inferior vena cava. Enter ಆಯಿತು. So once the auricle contract ಆದಾಗ the blood moves towards the ventricle ಹೋಗುತ್ತೆ. Once the ventricle contracts, the oxygenated blood present in the left ventricle that passes to each and every part of our body through the aorta. ಅಯೋರ್ಟ ಮುಖಾಂತರ ಏನಾಗುತ್ತೆ? ಸಿಸ್ಟಮಿಕ್ ಆರ್ಟರೀಸ್ಗಳ ಮುಖಾಂತರ ಅದು ಕ್ಯಾರಿ ಆಗುತ್ತೆ. Aorta, there are many branches which are supplying the oxygenated blood to each and every part of the body, is called systemic arteries. Likewise, the deoxygenated blood present here that moves towards the lungs through the pulmonary artery, they are carrying the blood away from the heart. So the lungs are the organs, so where the exchange of gases will takes place, ಅಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಇದೇ ಡಯಾಗ್ರಾಮ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಅಂದರೆ ಇದು ಲೈನ್ ಡಯಾಗ್ರಾಮ್ ಅಂತ ಹೇಳ್ಬೋದು ನಾವು. ಈಗ ನಾನು ಬರೆದಿದ್ದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ಇಲ್ಲಿ ಕೊಟ್ಟಿರೋದು ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ಯು ಕ್ಯಾನ್ ರೈಟ್ ಎನಿ ಒನ್ ಆಫ್ ದೀಸ್ ಟು. ಯಾವುದಾದ್ರೂ ಒಂದು ಡಯಾಗ್ರಾಮ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ CBSE they are not asking to draw the diagram, but they will ask labels and their function. But in Karnataka State Board syllabus they are asking you to draw the diagram. ಕೇಳ್ತಾರೆ nearly for about 4 to 5 marks ಕೇಳ್ತಾರೆ. ಓಕೆ, ಆ್ಯಂಡ್ ಲುಕ್ ಅಟ್ ಹಿಯರ್ ಯಾವ್ಯಾವ ಪಾರ್ಟ್ಸ್ಗಳು ನಾನು ಹೇಳಿದ್ದು ಮತ್ತೆ ಅದನ್ನು
ಕೊರಿಲೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. 4 chambers are here. Left atrium, ಅವಾಗಲೇ ಹೇಳಿದೆ atrium or you can say auricle, ಎರಡು ಒಂದೇನೆ. Left ventricle, and here it is the right part, so right ventricle, right atrium. And one more question they are going to ask, what's that? Actually the ventricle size, or you can say the muscle, the wall of the heart, ventricle or heart, is larger than the auricles. Why? Okay, the walls of ventricles are stronger and also bigger, larger than the auricle. ಯಾಕೆ ಅಂತ ಕೇಳಿದ್ರೆ because they need to supply the blood. ಇದು ಫೋರ್ಸ್ಫುಲ್ ಏನು ಮಾಡಬೇಕು, ಬ್ಲಡ್ ಅನ್ನು ಸಪ್ಲೈ ಮಾಡಬೇಕು. ಸೊ ಅದಕ್ಕೋಸ್ಕರ ಲಾರ್ಜ್ ಇರುತ್ತೆ, ಜೊತೆಗೆ ಥಿಕ್ ಆಗಿ ಕೂಡ ಇರುತ್ತೆ. The walls of ventricles are thicker than the walls of auricles. Understood? Next, you can observe the different parts like a pulmonary veins that brings the blood into the left atrium. Next, vena cava, ಇಲ್ಲಿ ನೋಡಬಹುದು lower body, from the lower body called inferior vena cava, and from the upper body is called that is called superior vena cava. Next ಅದಾದ ಮೇಲೆ septum, dividing wall is here, dividing wall is there. So ಇನ್ನು ಉಳಿದಾಗೆ aorta, the largest artery that is carrying the oxygenated blood to each and every part of the body through the systemic arteries ಕ್ಯಾರಿ ಮಾಡುತ್ತೆ. ಅದನ್ನು ನಾನು ಮತ್ತೆ ಡಬಲ್ ಸರ್ಕ್ಯುಲೇಷನ್ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ. ಸೊ ಹಾರ್ಟ್ ಸ್ಟ್ರಕ್ಚರ್ ಅರ್ಥ ಆಗಿದೆ, ಬಟ್ the number of chambers present in a heart is not same in all the classes of vertebrates. ಅದು ಕೂಡ ಕೇಳ್ಬೋದು ನಿಮಗೆ. ಸೊ ಹೇಗೆ ಅಂತ ಹೇಳಿದ್ರೆ, ರಿಮೆಂಬರ್ ದೀಸ್ 4. ಫಸ್ಟ್ ಒನ್ ಈಸ್ ದ ಫಿಶಸ್ಗಳಿರುತ್ತೆ. ನೆಕ್ಸ್ಟ್ ಆಂಫಿಬಿಯನ್ಸ್, ನೆಕ್ಸ್ಟ್ ಒನ್ ಈಸ್ ದ ಆಂಫಿಬಿಯನ್ಸ್ ಅಂತ ಹೇಳ್ಬೋದು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ರೆಪ್ಟೀಲಿಯಾ, amphibia, reptilia or reptilians. And final one, the mammal. Before that, aves and mammals ide. And remember the chambers of heart. There are 2 chambers of heart is present in fishes, and 3 chambered heart is present in amphibians and reptiles. 4 chambered heart is present in aves and mammals. 4 chambers irutte. ಸೊ 4 ಚೇಂಬರ್ ಯಾಕೆ ಇರುತ್ತೆ ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಡಬಲ್ ಸರ್ಕ್ಯುಲೇಷನ್ ಅರ್ಥ ಆಗಿದೆಯಾ? ಹ್ಯೂಮನ್ ಹಾರ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಬ್ಲಡ್ ಅಂಡ್ ಇಟ್ಸ್ ಕಾಂಪೋನೆಂಟ್ಸ್. ಬ್ಲಡ್ ಅಂತ ಹೇಳಿದ್ರೆ ಏನು? ಬ್ಲಡ್ ಇಸ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಬ್ಲಡ್ ಈಸ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ದ ಮೇನ್ ಫಂಕ್ಷನ್ ಈಸ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡುತ್ತೆ, ಸಪ್ಲೈ ಅಂತ ಹೇಳಬಾರ್ದು ನಾವು. ಹಾಗಾಗಿ ನ್ಯೂಟ್ರಿಯೆಂಟ್ಸ್ ಅನ್ನ, ಹಾರ್ಮೋನ್ಸ್ಗಳನ್ನ, ಕೆಮಿಕಲ್ಸ್ಗಳನ್ನ ಇದು ಸಪ್ಲೈ ಮಾಡುತ್ತೆ. ಯಾವುದು? ಬ್ಲಡ್. ಫ್ಲೂಯಿಡ್ ಇನ್ ನೇಚರ್ ಅಂತ ಹೇಳ್ತಾ ಇದೀವಿ ಬಿಕಾಸ್ ದ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದಿಸ್ ಕನೆಕ್ಟಿವ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್ ಆಗಿರುತ್ತೆ. ಸೊ ದ್ಯಾಟ್ ಫ್ಲೂಯಿಡ್ ನೇಚರ್ ಈಸ್ ಕಾಲ್ಡ್ ದ ಪ್ಲಾಸ್ಮಾ. ಐ ಆಮ್ ರೈಟಿಂಗ್ ಹಿಯರ್ the matrix present in the blood is called the plasma, ಅಂತ ಹೇಳ್ತೀವಿ. ಓಕೆ, ಅದು ಫ್ಲೂಯಿಡ್ ನೇಚರ್ ಅಲ್ಲಿ ಇರುತ್ತೆ. ಸೊ ಇನ್ ದಿಸ್ ಪ್ಲಾಸ್ಮಾ, ಸೊ ದೇರ್ ಆರ್ 3 different types of blood cells are floating. 3 ತರ ಸೆಲ್ಸ್ಗಳು ಫ್ಲೋಟ್ ಆಗ್ತಾ ಇರ್ತವೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಪ್ಲಾಸ್ಮಾ ಇರುತ್ತೆ. ಸೊ ಅಲ್ಲಿ ಚಿಕ್ಕದಾಗಿರೋ WBCಗಳನ್ನ ನೀವು ನೋಡ್ಬೋದು. ಲಾರ್ಜ್ ಅಮೌಂಟ್ ಆಫ್ ಯು ಕ್ಯಾನ್ ಸೇ ದಟ್ ವಾಟ್ ಈಸ್ ದಟ್ RBCsಗಳನ್ನ ನೋಡಬಹುದು. ಸೊ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ blood right now? Let me write. The first one is RBCs. So RBCs ಅಂತ ಹೇಳಿದ್ರೆ ಏನು? red blood corpuscles or red blood cells, also scientifically known as erythrocytes. ಇವುಗಳಿಗೆ ಎರಿಥ್ರೋಸೈಟ್ಸ್ ಅಂತ ಹೇಳ್ತೀವಿ. and these are red in color. red color ಇರುತ್ತೆ. ಯಾಕೆ ಅಂತ ಹೇಳಿದ್ರೆ because of the presence of an iron pigment called hemoglobin. ಇದರಲ್ಲಿ ಒಂದು ಐರನ್ ಪಿಗ್ಮೆಂಟ್ ಇರುತ್ತೆ. iron pigment, you can say the protein is present, so that is called hemoglobin irutte. The main function of the hemoglobin is to carry the oxygen and carbon dioxide. So idina navu oxygen carrier anta helona. Oxygen carrier. So actually ಆಕ್ಸಿಜನ್ ಅನ್ನ ಇದು ತುಂಬಾನೇ ಕ್ಯಾರಿ ಮಾಡುತ್ತೆ when compared to the carbon dioxide, because carbon dioxide have more affinity with the
the water, hence that supplies, or you can say transport in the form of dissolved state. So about 97% of oxygen is carried by the hemoglobin. It provides imparts the red color, but red color ಕೊಡೋದಕ್ಕೆ ಅಂತಾನೆ ಇಲ್ಲ ಅದು. The main function is to carry the oxygen. ಸೊ ಅದು 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಅನ್ನ ಒಂದು ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಷ್ಟಿರುತ್ತೆ ಆರ್ ಬಿ ಸಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ಬ್ಲಡ್ ಯಾವಾಗಲೂ ರೆಡ್ ಕಲರ್ ಇರುತ್ತೆ. ವೈ ಅವರ್ ಬ್ಲಡ್ ಈಸ್ ಇನ್ ರೆಡ್ ಕಲರ್? ಬಿಕಾಸ್ ಲಾರ್ಜ್ ಅಮೌಂಟ್ ಆಫ್ ಆರ್ ಬಿ ಸಿಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್. ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ನಿಯರ್ಲಿ ಅಬೌಟ್ 4.5 to 5.5 millions of RBCs are present per cubic millimeter. Millions per cubic millimeter. You can say cm cube anta ಹೇಳ್ತೀವಿ, per cubic millimeter. Okay, you can mmc cubic millimeter ಅಂತ ಹೇಳ್ಬಿಟ್ಟು. ಸೊ ಅದು ನೆನ್ಪಿಟ್ಕೊಂಡಿರ್ಬೇಕು. ಅಂದ್ರೆ 1 ಕ್ಯೂಬಿಕ್ ಮಿಲಿಮೀಟರ್ ಅಲ್ಲಿ ಇಷ್ಟು ಸೆಲ್ಸ್ಗಳಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದಿದೆ ಇಲ್ಲಿ, ಯು ಕ್ಯಾನ್ ಅಬ್ಸರ್ವ್. ಸೊ ವೈಟ್ ಕಲರ್ ಇಲ್ಲ ಅಷ್ಟೇನೆ, ಇದು ಆಲ್ಮೋಸ್ಟ್ ಇದನ್ನ ನಾವು ಡಬ್ಲ್ಯೂ ಬಿ ಸಿ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಈಸ್ ದ ಡಬ್ಲ್ಯೂ ಬಿ ಸಿಸ್. ಸೊ ಆಲ್ಸೋ ನೋನ್ ಆಸ್, ಕಾಮನ್ ಆಗಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಆದರೆ ಸೈಂಟಿಫಿಕಲಿ ಲ್ಯೂಕೋಸೈಡ್ಸ್ ಅಂತ ಹೇಳೋಣ. ಲ್ಯೂಕೋಸೈಡ್ಸ್ ದೇರ್ ಆರ್ ಆಫ್ 2 types, ಗ್ರ್ಯಾನ್ಯುಲಾರ್ ಲ್ಯೂಕೋಸೈಡ್ಸ್, ಅಗ್ರ್ಯಾನ್ಯುಲಾರ್ ಲ್ಯೂಕೋಸೈಡ್ಸ್. ಅದರಲ್ಲೂ ಕೂಡ ನೀವು ಡಿಫ್ರೆಂಟ್ ಟೈಪ್ಸ್ಗಳನ್ನ ನೋಡ್ತೀರಾ. ಸೊ ಆಸಿನೋಫಿಲ್ಸ್, ಬ್ಯಾಸೋಫಿಲ್ಸ್, ನ್ಯೂಟ್ರೋಫಿಲ್ಸ್, ಮಾನೋಸೈಟ್ಸ್, ಲಿಂಫೋಸೈಟ್ಸ್ ಅಂತ ಹೈಯರ್ ಕ್ಲಾಸ್ಗಳಿಗೆ ಬಂದಾಗ ತಿಳ್ಕೊಳ್ತೀರಾ. ಆಲ್ ಆರ್ ಡಿಫ್ರೆಂಟ್ ಇನ್ ದೇರ್ ಫಂಕ್ಷನ್ಸ್. ಸಮ್ ಆಫ್ ದೆಮ್ ಆರ್ ಪ್ರೊವೈಡಿಂಗ್ ಡಿಫೆನ್ಸ್, ಕೆಲವು ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡಿದ್ರೆ, ಇನ್ನೂ ಕೆಲವು ಏನು ಮಾಡುತ್ತೆ, ಮ್ಯಾಸ್ಟ್ ಸೆಲ್ಸ್ ತರ ಆಕ್ಟ್ ಮಾಡಿ ಕೆಲವು ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಸೆರೋಟೋನಿನ್, ಹೆಪಾರಿನ್, ಹಿಸ್ಟಮೈನ್ಗಳನ್ನ. ಸೊ ಹಾಗಾಗಿ ಲ್ಯೂಕೋಸೈಡ್ಸ್ ಮೇನ್ ಫಂಕ್ಷನ್ ಇವಾಗ ನಾನು ಹೇಳ್ತಾ ಇದ್ದೀನಿ, ಇಟ್ ಪ್ರೊವೈಡ್ಸ್ ಇಮ್ಯುನಿಟಿ. It provides immunity to our body. Immunity. You can directly say they are the soldiers of our body. ನಮ್ಮ ಬಾಡಿಯ ಸೋಲ್ಜರ್ ಅಂತಾನೆ ಹೇಳ್ಬೋದು. ಫಾಗೋಸೈಟೋಸಿಸ್ ಅಂತ ಕೇಳಿರ್ಬೋದು ನೀವು. ಸೊ ದೇ engulf the microorganisms which they enter into our body. ನಮ್ಮ ಬಾಡಿಗೆ ಎಂಟರ್ ಆಗೋ ಪ್ಯಾಥೋಜನ್ಸ್ಗಳನ್ನ, ಪ್ಯಾಥೋಜನ್ಸ್ ಆರ್ ದ ಮೈಕ್ರೋಆರ್ಗ್ಯಾನಿಸಮ್ಸ್ ವಿಚ್ ಕಾಸಸ್ ದ ಡಿಸೀಸಸ್, ಅವುಗಳನ್ನ ಇದು ಎನ್ಕೌಂಟರ್ ಮಾಡುತ್ತೆ. ಸೊ ಹಾಗಾಗಿ ಡಬ್ಲ್ಯೂ ಬಿ ಸಿಸ್ they provide the immunity as just like lymph ಅಲ್ಲಿ ಡಬ್ಲ್ಯೂ ಬಿ ಸಿ ಜಾಸ್ತಿ ಇರೋದ್ರಿಂದ ನಾವು ಆ ಥರ ಹೇಳ್ತೀವಿ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್. ಸೊ ದ ಥರ್ಡ್ ಕಾಂಪೊನೆಂಟ್ ಇಸ್ ನಥಿಂಗ್ ಬಟ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ಬೋದು. ಸೊ ಪ್ಲೇಟ್ಲೆಟ್ಸ್ ಕೆಲಸ ಏನಾಗಿದ್ರೆ, ಸೊ ಆಕ್ಚುಲಿ ದೇ ಆರ್ ಮೇಡ್ ಆಫ್ ಫೈಬ್ರಿನೋಜಿನ್, ಅದರಲ್ಲಿ ಕೆಲವು ಕೆಮಿಕಲ್ಸ್ಗಳು, ಎಂಜೈಮ್ಸ್ಗಳು, ಫೈಬ್ರಿನೋಜಿನ್ ಅಂತ ಹೇಳ್ಬಿಟ್ಟು, ಪ್ರೋಥ್ರಾಂಬಿನ್ ಅಂತ ಹೇಳ್ಬಿಟ್ಟು, ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಸೊ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್, ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಅದು ಸಹಾಯ ಮಾಡುತ್ತೆ. ಓಕೆನಾ? ಸೊ ಈಗ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ತುಂಬ ಸಿಂಪಲ್ ಆಗಿ ಇದೆಷ್ಟಿರ್ಬೋದು ನೋಡಿ. ಇವಾಗ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಕೌಂಟ್ಸ್ ಆಫ್ ಡಬ್ಲ್ಯೂ ಬಿ ಸಿ. ಇಟ್ ಈಸ್ ನಿಯರ್ಲಿ ಅಬೌಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 7 to 10K, 7,000 to 10,000 per cubic millimeter. ಕ್ಯೂಬಿಕ್ ಮಿಲಿಮೀಟರ್ ಅಲ್ಲಿ ಅಷ್ಟು ತುಂಬ ಕಡಿಮೆ ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಇದು ಕಡಿಮೆ ಇರಬಹುದು, ಅದ್ರ ಫಂಕ್ಷನ್ ತುಂಬಾನೇ ಇರುತ್ತೆ. ಸ್ವಲ್ಪ ಕಡಿಮೆ ಆದರೂ ಕೂಡ ನಮ್ಮ ಬಾಡಿ ಏನಾಗುತ್ತೆ, ಅವರ್ ಬಾಡಿ ಈಸ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಪ್ಯಾಥೋಜನ್ಸ್ ಅಂಡ್ ಅವರ್ ಬಾಡಿ ಬಿಕಮ್ಸ್ ಮ್ಯೂಸಿಯಂ ಆಫ್ ಡಿಸೀಸಸ್. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ಗಳಿಗೆ ಬಂದಾಗ ಇಟ್ ಇಸ್ ನಿಯರ್ಲಿ ಅಬೌಟ್ 2.5 lakh ಇರುತ್ತೆ. ಸೊ ಲ್ಯಾಕ್ ಪರ್ ಕ್ಯೂಬಿಕ್ ಮಿಲಿಮೀಟರ್. ಸೊ 7K ಮತ್ತೆ 10K ಅಂದರೆ 1000 ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಹಾಗಾಗಿ ದೀಸ್ ಆರ್ ದ ಡಿಫ್ರೆಂಟ್ ಬ್ಲಡ್ ಕಾಂಪೊನೆಂಟ್ಸ್ present in the blood. Okay, blood andre fluid connective tissue, helps in the transportation of nutrients, oxygen and also different substances. Blood main function ಏನು ಅಂತ ಹೇಳಿದ್ರೆ, ಒಂದು ಟ್ರಾನ್ಸ್ಪೋರ್ಟೇಷನ್, ಇನ್ನೊಂದು ಇಟ್ ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್. ಜೊತೆಗೆ ಇದು ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ 3 ತರ ಸೆಲ್ಸ್ಗಳನ್ನ ಹೇಳಿದೆ ನಾನು, RBCs, WBCs and platelets. Erythrocytes, leukocytes and also thrombocytes ಅಂತ ಹೇಳ್ಬಿಟ್ಟು. Thrombocytes. Okay. ಸೊ ಅದರಲ್ಲಿ ಫಂಕ್ಷನ್ ಕೂಡ ಹೇಳಿದೆ. Erythrocytes made of or containing the iron pigment called hemoglobin helps in the carrying the oxygen. Next, WBC leukocytes provides the immunity, phagocytosis in nature. Platelets helps in blood clotting because they contain few enzymes, they are called prothrombin, protein anta helbodu, prothrombin and fibrinogen that forms the network.
So once that comes out of, ooges out the wound, ಹೊರಗಡೆ ಬಂದಾಗ, so that reacts with oxygen and that forms the network, ಫಾರ್ಮೇಷನ್ ಮಾಡುತ್ತೆ. ಆ ಥರದ್ದು ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಹೆಲ್ಪ್ ಮಾಡಿದೆ. ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಏನು? ಆಸ್ ದ ನೇಮ್ ಇಂಡಿಕೇಟಿಂಗ್ ಡಬಲ್ ಸರ್ಕ್ಯುಲೇಷನ್ in humans, or you can say in mammals and birds. So there are 4 chambers are present in our heart. 4 chambers ಗಳಿರೋದ್ರಿಂದ oxygenated and deoxygenated blood gets separated. ಎರಡು ಸೆಪರೇಟ್ ಆಗಿರುತ್ತೆ. So that's very useful to maintain the body temperature, to maintain a constant body temperature. ಅದ್ರ ಜೊತೆಗೆ in our body ಏನಾಗುತ್ತೆ, blood flows twice in a cycle. I mean through the heart twice in a cycle ಅಂತ ಹೇಳ್ತೀವಿ. 2 ಬಾರಿ ಏನಾಗುತ್ತೆ, ಅದು ಸರ್ಕ್ಯುಲೇಟ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ 2 ತರ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಒಂದು ಓಕೆ ಪಲ್ಮೋನರಿ circulation, okay, and the second one is systemic circulation ಅಂತ ಹೇಳಿ. So what is the meaning of pulmonary circulation? The circulation of blood between the heart and the lungs is called pulmonary circulation. So can I write here, this is called pulmonary ಅಂತ ಹೇಳ್ತಾ ಇದೀವಿ. pulmonary indicating the lungs, ಅದು lungs ಅನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಅದೇ ತರ the circulation of the blood between the heart and the body tissue is called systemic circulation. This is called systemic circulation. Understood? ನೆಕ್ಸ್ಟ್ ಇವಾಗ ಇಲ್ಲಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು. ದ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ರಿಚ್ ಬ್ಲಡ್, ಸೊ ಕಮಿಂಗ್ ಫ್ರಮ್ ದ ಲಂಗ್ಸ್ ಇಂದ ಬರ್ತಾ ಇರೋದು, ಓಕೆ, ದಟ್ ಎಂಟರ್ಸ್ ದ ಹಾರ್ಟ್ ಥ್ರೂ ದ ಪಲ್ಮೋನರಿ ವೇನ್ಸ್ ಮುಖಾಂತರ ಎಂಟರ್ ಆಗ್ತಾ ಇದೆ. ಓಕೆ, ದೆನ್ ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ವೆಂಟ್ರಿಕಲ್, and once that pumps, this oxygenated blood is moving towards each and every part of the body through the systemic arteries ಮುಖಾಂತರ, ಆರ್ಟರಿ ಮುಖಾಂತರ ಎಲ್ಲ ಕಡೆ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, once that reaches the body cells and tissues utilizes the oxygen rich blood ಅಲ್ಲಿ ಆಕ್ಸಿಜನ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಆಕ್ಸಿಜನ್ ರಿಚ್ ಬ್ಲಡ್ ಇಲ್ಲಿದೆ ಇವಾಗ. ಓಕೆ, now they are utilizing the oxygen and they are releasing the carbon dioxide into the blood, diffuse ಆಗ್ತಾ ಇದೆ. Now the blood becomes carbon dioxide rich blood. So ಇವಾಗ ಈ ಬ್ಲಡ್ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಆಗುತ್ತೆ. Now the body tissues are producing, cells are producing carbon dioxide into the blood. It becomes carbon dioxide rich blood or deoxygenated blood. So now it is reaching the heart and entering into the right auricle. So through, ಎರಡು ಪಾರ್ಟ್ಗಳು ಹೇಳಿದೆ ನಾನು, ಫ್ರಮ್ ದ ಲೋಯರ್ ಬಾಡಿ, ಫ್ರಮ್ ದ ಅಪ್ಪರ್ ಬಾಡಿ. ಸೊ ಸುಪೀರಿಯರ್ ವೆನಾ ಕೇವಾ ಅಂಡ್ ಆಲ್ಸೋ ಇನ್ಫೀರಿಯರ್ ವೆನಾ ಕೇವಾ. ಸೊ ವೆನಾ ಕೇವಾಗಳ ಮುಖಾಂತರ, ಸೊ ದಟ್ ಎಂಟರ್ಸ್ ದ ಹಾರ್ಟ್. ನೆಕ್ಸ್ಟ್, ಸೊ ಒನ್ಸ್ ದ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆದಾಗ, ದಿಸ್ ಡಿಆಕ್ಸಿನೇಟೆಡ್ ಬ್ಲಡ್ ಸೊ ದಟ್ ಮೂವ್ ಟುವರ್ಡ್ಸ್, ಎಲ್ಲಿಗೆ ಮೂವ್ ಆಗ್ತಾ ಇದೆ, ಲಂಗ್ಸ್, ಫಾರ್ ದ ಪ್ಯೂರಿಫಿಕೇಶನ್, ಫಾರ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಕ್ಸ್ಚೇಂಜ್ ಮಾಡಿ ಆಕ್ಸಿಜನ್ ತೆಗೆದುಕೊಳ್ಳೋದಕ್ಕೆ ಮೂವ್ ಆಗ್ತಾ ಇದೆ, ಲಂಗ್ಸ್ಗೆ ಹೋಗ್ತಾ ಇದೆ. ಸೊ ಯಾವುದು ಹೋಗ್ತಾ ಇರೋದು? ಸೊ ಹಿಯರ್ ಇಟ್ ಈಸ್ ಮೂವಿಂಗ್, ದಟ್ ಈಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್. ಸೊ ಯಾವ್ದ್ರ ಮುಖಾಂತರ ಹೋಗ್ತಾ ಇದೆ? ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಲ್ಮೋನರಿ ಆರ್ಟರಿ ಮುಖಾಂತರ ಹೋಗ್ತಾ ಇದೆ. ಸೊ ಇನ್ನೊಂದು ಇಲ್ಲಿ ಎಂಟರ್ ಆಗ್ತಿದೆಯಲ್ಲ, ಯಾವ್ದ್ರ ಮುಖಾಂತರ ಎಂಟರ್ ಆಗ್ತಾ ಇದೆ? ಇಟ್ ಈಸ್ ಎಂಟರಿಂಗ್ ಥ್ರೂ ದ ಪಲ್ಮೋನರಿ ವೇನ್ಸ್. ಹೆಸರಲ್ಲೇ ಇದೆ, ಇವಾಗ ನಿಮಗೆ ಗೊತ್ತಾಗ್ತಾ ಇದೆ. ಪಲ್ಮೋ ಅಂತ ಹೇಳಿದ್ರೆ ಲಂಗ್ಸ್ಗೆ ತೆಗೆದುಕೊಂಡು ಹೋಗೋದು, ಲಂಗ್ಸ್ ಇಂದ ಹೊರಗಡೆ ತರೋದು. ಸೊ ಟೋಟಲ್ ಆಗಿ ಇದನ್ನ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇನ್ ಹ್ಯೂಮನ್ಸ್, ಇನ್ ಮ್ಯಾಮಲ್ಸ್, ಸೊ ವಿ ಹ್ಯಾವ್ 4 chambers in our heart. It is very essential to separate both oxygenated and deoxygenated blood. Separate ಮಾಡುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಏನಾಗ್ತಾ ಇದೆ ಇಲ್ಲಿ, we have 2 circulatory system. They are called pulmonary circulation and also systemic circulation. Hence it is called double circulation. ಒಂದು. And also here in mammals, including human beings, blood flows through the heart twice in a cycle. So that's why it is called double circulation. I'm writing here, blood flows through the heart
through the heart twice in a cycle. Twice in a cycle. Hence it is called double circulation. Advantage ಏನಾಗಿದ್ರೆ, it's very essential to separate the oxygenated and deoxygenated blood. Separate ಮಾಡುತ್ತೆ. And it supplies the oxygen to each and every part of our body efficiently. It's a more efficient one to supply the oxygen. Efficient agi oxygen anna supply ಮಾಡುತ್ತೆ. And also very essential to maintain the constant body temperature. Constant body temperature na idu maintain ಮಾಡೋದಕ್ಕೆ ಸಹಾಯ ಮಾಡುತ್ತೆ. So double circulation ಅರ್ಥ ಆಗಿದೆಯಲ್ವಾ? So ಏನಾದರೂ ಡೌಟ್ಸ್ಗಳಿದ್ದರೆ you can comment and you can watch the previous slide as well. ಅಲ್ಲೂ ಕೂಡ ನಾನು ಹೇಳಿದ್ದೀನಿ ಹೇಗೆ ಬ್ಲಡ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. I will repeat it. Double circulation in the sense, in mammals including human beings, blood flows through the heart twice in a cycle. So ಒಂದು ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಬ್ಲಡ್ ಹಾರ್ಟ್ ಮುಖಾಂತರ 2 ಬಾರಿ ಹಾದು ಹೋಗುತ್ತೆ. ಸಿ, once and twice, then only it completes one cycle. Next, we have 2 different types of circulation: pulmonary circulation and systemic circulation. The circulation of the blood between the heart and the lungs is called pulmonary circulation. ಅಲ್ಲೇ ಸುತ್ತಾ ಇರುತ್ತೆ, ಅಂದ್ರೆ ಅಲ್ಲೇ ಸುತ್ತಲ್ಲ, ಹೋಗ್ತಾ ಇರುತ್ತೆ ಸರ್ಕ್ಯುಲೇಷನ್. ನೆಕ್ಸ್ಟ್ ಅದಾದ್ಮೇಲೆ ಸಿಸ್ಟಮಿಕ್ ಸರ್ಕ್ಯುಲೇಷನ್. The circulation of the blood between the heart and the body tissue is called systemic circulation. Systemic. So systemic arteries ಇರುತ್ತೆ, ಇಲ್ಲಿ ಸಿಸ್ಟಮಿಕ್ ವೈನ್ಸ್ ಗಳಿರುತ್ತೆ, ಅದೇ ವೆನಾಕ್ಯವಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಸೊ ಇವಾಗ ನೋಡೋಣ ಅಡ್ವಾಂಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್. ಏನ್ ಅಡ್ವಾಂಟೇಜ್ ಇದರಿಂದ? ಆಸ್ ಐ ಸೆಡ್ ಪ್ರಿವಿಯಸ್ಲಿ, ಏನಾಗುತ್ತೆ? ಇಟ್ separates okay both oxygenated and deoxygenated blood. deoxygenated blood ಸೆಪರೇಟ್ ಮಾಡುತ್ತೆ, ಹೌದಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ಸೆಪರೇಟ್ ಮಾಡಾದ್ಮೇಲೆ ಏನರ್ಥ ಅಲ್ಲಿಗೆ? once it's separated, it is very essential to supply the oxygen efficiently. So it supplies the oxygen, it supplies the oxygen more efficiently. Okay, now one. So next, it is very essential to maintain the body temperature. So maintains the constant body temperature. Such type of organisms which are able to maintain the constant body temperature, so they are commonly called warm-blooded organisms. So also known as homeothermic animals. Homeothermic animals are also known as endotherms ಅಂತ ಹೇಳ್ತೀವಿ. ಇನ್ನ ಕೆಲವು ಆಂಫಿಬಿಯಾ, ಫಿಶಸ್, reptiles, they are not able to maintain the constant body temperature. So their body temperature changes according to the surrounding temperature. So they are commonly called cold-blooded organisms. Ectotherms or poikilotherms ಅಂತ ಹೇಳ್ತೀವಿ. ಓಕೆ, ನಾವೇನ್ ಮಾಡ್ಬೋದು? We are able to maintain our constant body temperature. Our body temperature never changes according to the surrounding temperature. ಸೊ ಅದನ್ನು ಮೈಂಟೈನ್ ಮಾಡಬೇಕು. ಹಾಗಾಗಿ ಡಬಲ್ ಸರ್ಕ್ಯುಲೇಷನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಇದೆ, ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಇವಾಗ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಬ್ಲಡ್ ಪ್ರೆಷರ್ ಸಿಂಪಲ್ ಆಗಿರೋ ಟಾಪಿಕ್, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ವಿ ಆರ್ ಯೂಸಿಂಗ್ ಎ ಡಿವೈಸ್, ಸೊ ದಟ್ ಈಸ್ ಕಾಮನ್ಲಿ ಕಾಲ್ಡ್ sphygmomanometer. I have written here. So okay, the device which we are using to measure the blood pressure is called sphygmomanometer ಅಂತ ಹೇಳ್ತೀವಿ. ಸ್ಪಿಗ್ಮೋಮ್ಯಾನೋಮೀಟರ್. ಸೊ ಅದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು 120/80. ಆ 120 ಮತ್ತೆ 80 ಏನನ್ನ ಇಂಡಿಕೇಟ್ ಮಾಡುತ್ತೆ? ಬ್ಲಡ್ ಪ್ರೆಷರ್ ಅಂತ ಹೇಳಿದ್ರೆ ಏನು? ದ ಬ್ಲಡ್ ಪ್ರೆಷರ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಬ್ಲಡ್ ಅಗೇನ್ಸ್ಟ್ ದ ವಾಲ್ಸ್ ಆಫ್ ದ ಬ್ಲಡ್ ವೆಸಲ್ಸ್. ಆರ್ಟರೀಸ್ ಮೇಲೆ ಬ್ಲಡ್ ಪ್ರೆಷರ್ ಎಕ್ಸರ್ಟ್ ಆಗುತ್ತಲ್ಲ, ಇದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಐ ವಿಲ್ ರಿಪೀಟ್ ಇಟ್. ಬ್ಲಡ್ ಪ್ರೆಷರ್ ಇಸ್ ದ ಪ್ರೆಷರ್ exerted by the blood against the walls of the arteries is called blood pressure.
ಬ್ಲಡ್ ಮೂವ್ ಆಗುವಾಗ ವಾಲ್ಸ್ಗಳ ಮೇಲೆ ಒಂದು ಪ್ರೆಷರ್ ಎಕ್ಸರ್ಟ್ ಆಯಿತು, ಅದೇ ಬ್ಲಡ್ ಪ್ರೆಷರ್. ನೆಕ್ಸ್ಟ್ ಇವಾಗ ದ ಬ್ಲಡ್ ಪ್ರೆಷರ್ ಇನ್ ದ ಆರ್ಟರೀಸ್ ಡ್ಯೂರಿಂಗ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಇಸ್ ಕಾಲ್ಡ್ ಸಿಸ್ಟಾಲಿಕ್ ಪ್ರೆಷರ್. ವೆಂಟ್ರಿಕ್ಯುಲರ್ ಸಿಸ್ಟೋಲ್, ಸಿಸ್ಟೋಲ್ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್ ಅಂತ ಅರ್ಥ. ಓಕೆ, ಎರಡು ವರ್ಡ್ ಇದೆಯಲ್ಲಿ ಇವಾಗ, ಒಂದು ಡಯಾಸ್ಟೋಲ್ ಇನ್ನೊಂದು ಸಿಸ್ಟೋಲ್ ಅಂತ. ಓಕೆ, ಸೊ ದ ಬ್ಲಡ್ ಪ್ರೆಷರ್ exerted on the wall of artery during the ventricular systole is called ventricular systole, or you can say systolic pressure. It is nearly about 120 mmHg ಅಂತ ಹೇಳ್ಬೋದು, millimeter in mercury column ಅಂತ 120 ಇರುತ್ತೆ. ಯಾಕೆಂದ್ರೆ ಇದು ಎಲ್ಲಿಂದ ಫಾರ್ಮೇಶನ್ ಆಗ್ತದೆ? ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಇಂದ. ಸಿಸ್ಟೋಲ್ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಇಸ್ ಮೂವಿಂಗ್, ಸೊ ವಿತ್ ಹೈ ಪ್ರೆಷರ್, ಸೊ ಅವಾಗ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ದ ಬ್ಲಡ್ ಪ್ರೆಷರ್ ಆನ್ ದ ಆರ್ಟರೀಸ್, ದ ವಾಲ್ ಆಫ್ ಆರ್ಟರೀಸ್ ಡ್ಯೂರಿಂಗ್ ದ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್, ವೆಂಟ್ರಿಕ್ಯುಲರ್ ರಿಲ್ಯಾಕ್ಸೇಷನ್, ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಆವಾಗ ದ ಪ್ರೆಷರ್ ಆನ್ ದ ವಾಲ್ ಆಫ್ ಆರ್ಟರೀಸ್ ಆಲ್ಸೋ ಗೆಟ್ ಡಿಕ್ರೀಸ್ಡ್, ಕಡಿಮೆ ಆಗುತ್ತೆ. ಸೊ ಇಟ್ ಇಸ್ ನಿಯರ್ಲಿ ಅಬೌಟ್ 180, ಸಾರಿ ಇಟ್ ಇಸ್ ನಿಯರ್ಲಿ ಅಬೌಟ್ 80 ಇರುತ್ತೆ. ಸೊ ಅವಾಗ ಏನಾಗ್ಬೋದು ಇವಾಗ ಟೋಟಲ್ ಆಗಿ ಇಲ್ಲಿ ನಾವು ನೋಡ್ತೀವಿ 120/80 mmHg. ದ ನಾರ್ಮಲ್ ಬ್ಲಡ್ ಪ್ರೆಷರ್ ಫಾರ್ ಎನ್ ಅಡಲ್ಟ್ ಹ್ಯೂಮನ್ ಈಸ್ 120/80. 120 ಏನು ಇಂಡಿಕೇಟ್ ಮಾಡುತ್ತೆ? ಸಿಸ್ಟಾಲಿಕ್ ಪ್ರೆಷರ್, and this one indicating diastolic pressure. So 120 is the systolic pressure and this one is the diastolic pressure. Contraction pressure, relaxation pressure. So we are writing it as 120/80 mmHg. So what that mean? 120/mm ಅಂದ್ರೆ millimeter in hygrometer. ಇವಾಗೆಲ್ಲ ನಾವು ನಾರ್ಮಲ್ ಆಗಿ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಮುಂಚೆ ಮರ್ಕ್ಯೂರಿ ಕಾಲಮ್ ಇತ್ತು, ಹೌದಾ? ಸೊ ಅದನ್ನ ಯೂಸ್ ಮಾಡ್ತಾ ಇದ್ದು. ಇದು ಬ್ಲಡ್ ಪ್ರೆಷರ್ ಅನ್ನೋ ಒಂದು ಕಾನ್ಸೆಪ್ಟ್. ಇವಾಗ ಬ್ಲಡ್ ವಾಲ್ಸ್ಗಳಿಗೆ ನೋಡೋಣ, ಬ್ಲಡ್ ವೆಸಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬ್ಲಡ್ ವೆಸಲ್ಸ್ ಅಂತ ಹೇಳಿದ್ರೆ ಏನು? ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಅಂಡ್ ದೇರ್ ಸ್ಟ್ರಕ್ಚರ್ ಫಂಕ್ಷನ್? ದೇರ್ ಆರ್ ಆಫ್ 3 different types of blood vessels we can observe. What are they? They are called arteries, veins and capillaries ಅಂತ ಹೇಳ್ಬೋದು. ಓಕೆನಾ? ಕ್ಯಾಪಿಲರೀಸ್. ಓಕೆ, ಸೊ ನೆಕ್ಸ್ಟ್ ಏನು ಡಿಫರೆನ್ಸ್ಗಳನ್ನ ಕೇಳ್ತಾರೆ. ಕ್ಯಾಪಿಲರೀಸ್ ಆರ್ ದ ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಅದರಲ್ಲೂ ಕೂಡ ಬೌಮನ್ಸ್ ಕ್ಯಾಪ್ಸುಲ್ ಕಿಡ್ನಿಯಲ್ಲಿ ಯೂರಿನ್ ಫಾರ್ಮೇಷನ್ ಆಗೋ ಹತ್ರ ಇರುತ್ತಲ್ಲ, ಗ್ಲಾಮೆರುಲರ್ ಫಿಲ್ಟ್ರೇಷನ್ ಆಗುವಾಗ, ಸೊ ದೋಸ್ ಆರ್ ವೆರಿ ವೆರಿ ಸ್ಮಾಲ್, ಗ್ಲಾಮೆರುಲಸ್ ಅಲ್ಲಿ ಇರೋದು. ಸೊ ಹಾಗಾಗಿ ದೇ ಆರ್ ವೆರಿ ಸ್ಮಾಲ್ ಬ್ಲಡ್ ವೆಸಲ್ಸ್. ಆರ್ಟರಿ ಮತ್ತೆ ವೆಯಿನ್ಸ್ಗೂ ಇರೋ ಡಿಫರೆನ್ಸ್ ಏನು? ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ವೆಯಿನ್ಸ್ ಹ್ಯಾವ್ ವಾಲ್ವ್ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್. ಇಲ್ಲಿ ನೋಡಿ, ಆರ್ಟರೀಸ್ ಅಂದ್ರೆ ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ದ ಬಾಡಿ ಆರ್ಗನ್ಸ್. ಆಸ್ ಐ ಸೆಡ್, ಅಯೋರ್ಟಾ ದ ಲಾರ್ಜೆಸ್ಟ್ ಆರ್ಟರಿ, ಪಲ್ಮೋನರಿ ಆರ್ಟರಿ ದಟ್ ಈಸ್ ಕ್ಯಾರಿಯಿಂಗ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಇನ್ ಟು ದ ಲಂಗ್ಸ್ ತಗೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ದ ಡಿಫರೆಂಟ್ ಬಾಡಿ ಆರ್ಗನ್ಸ್. ಆರ್ಟರೀಸ್ ಹ್ಯಾವ್ ಥಿಕ್ ಅಂಡ್ ಇಲಾಸ್ಟಿಕ್ ವಾಲ್ಸ್. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಆರ್ಟರೀಸ್ಗಳಲ್ಲಿ ಥಿಕ್ ಏನಿರುತ್ತೆ, ವಾಲ್ಸ್ಗಳಿರುತ್ತೆ. ಇಲ್ಲಿ ನೋಡೋಣ, ವೇನ್ಸ್ ಕ್ಯಾರಿ ಬ್ಲಡ್ ಫ್ರಮ್ ದ ಬಾಡಿ ಆರ್ಗನ್ಸ್ ಟು ದ ಹಾರ್ಟ್. ಯು ಕ್ಯಾನ್ ಸೇ ವೇನ್ಸ್ ಬ್ರಿಂಗ್ ದ ಬ್ಲಡ್ ಇನ್ ಟು ದ ಹಾರ್ಟ್. ಹಾರ್ಟ್ ಒಳಗಡೆಗೆ ತಗೊಂಡ್ಬರುತ್ತೆ. ಎಕ್ಸಾಂಪಲ್, ಸುಪೀರಿಯರ್ ವೆನಾ ಕೇವಾ, ಇನ್ಫೀರಿಯರ್ ವೆನಾ ಕೇವಾ ಅಂಡ್ ಪಲ್ಮೋನರಿ ವೇನ್ಸ್. ಓಕೆ, ನೆಕ್ಸ್ಟ್ veins have comparatively thin walls when compared to arteries. veins ಅಲ್ಲಿ ವಾಲ್ಸ್ಗಳು ತುಂಬಾ thin ಆಗಿರುತ್ತೆ when compared to that. veins have valves which prevents the backward flow of the blood. ಇಲ್ಲಿ ವ್ಯಾಲ್ವ್ಗಳನ್ನ ನೀವು ನೋಡಬಹುದು. valves, ಕವಾಟ. ಯಾಕೆ? to prevent the backward flow of the blood. ಇಲ್ಲಿ there are no valves in the arteries. ಆರ್ಟರೀಸ್ಗಳಲ್ಲಿ ವ್ಯಾಲ್ವ್ಸ್ಗಳು ಇರೋದಿಲ್ಲ. blood flows with a force. ಇಲ್ಲಿ ಫೋರ್ಸ್ ಇಂದ ಏನಾಗುತ್ತೆ? ಬ್ಲಡ್ ಫ್ಲೋ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆರ್ ಕಾಂಟ್ರಾಕ್ಷನ್. ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಆರ್ಟರೀಸ್ ಮೇಲೆ, ಎಸ್ಪೆಷಲಿ ಅಯೋರ್ಟಾ ಮತ್ತೆ ಪಲ್ಮೋನರಿ ಆರ್ಟರಿ ಮೇಲೆ ಸೊ ಪ್ರೆಷರ್ ಬೀಳುತ್ತೆ. ಹಾಗಾಗಿ ದ ಬ್ಲಡ್ ಫ್ಲೋಸ್ ವಿತ್ ಅ ಫೋರ್ಸ್, ವಿತ್ ಅ ಹೈ ಪ್ರೆಷರ್. ಸೊ ಬ್ಲಡ್ ಫ್ಲೋಸ್ ವಿತ್ ಅ ವೆರಿ ಸ್ಲೋ ವಿತೌಟ್ ಎನಿ ಫೋರ್ಸ್. ಯಾವುದೇ ತರ ಫೋರ್ಸ್ ಇರೋಲ್ಲ. ಸೊ ಎರಡು ಕೂಡ ಗೊತ್ತಿರಬೇಕು. ಇನ್ನು ಕ್ಯಾಪಿಲರೀಸ್ ಬಂದಾಗ, ದೀಸ್ ಆರ್ ದ ಸ್ಮಾಲೆಸ್ಟ್ blood vessels. These are the smallest blood vessels, you can say. ಎಲ್ಲಿ ಇರುತ್ತೆ? So they are present and supplying the blood to each and every tissues.
ಟಿಶ್ಯೂಗಳಿಗೆ ಅದು ಸಪ್ಲೈ ಮಾಡ್ತಾರೆ. ನಮ್ಮ ಕಣ್ಣಿನಲ್ಲೂ ನೀವು ನೋಡ್ಬೋದು ತುಂಬಾ ಚಿಕ್ಕದಾಗಿರೋ ವೈನ್ಸ್ಗಳು ಹೋಗಿರುತ್ತೆ ಅಲ್ಲಿ, ಅವುಗಳಿಗೆ ಬ್ಲಡ್ ಕೆಪಿಲರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಅಬೌಟ್ ಬ್ಲಡ್ ವೆಸಲ್ಸ್. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ ಇವಾಗ, platelets maintenance. So as we have already discussed, what is the meaning of platelets? These are the small granules which are present in the blood. Blood alliro small granules anta heltivi. The main function of the platelet is to coagulate the blood or clotting of blood. So I'm just writing here that helps in clotting of blood. So that helps in what? Clotting of blood or coagulation of blood. Clotting of blood anta helbodu. ನೆಕ್ಸ್ಟ್, ಸೊ ಏನಿರುತ್ತೆ ಹಾಗಿದ್ರೆ, ಇಟ್ಸ್ ವೆರಿ ಎಸೆನ್ಷಿಯಲ್. ಇದರಲ್ಲಿ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ಗಳು ಇರುತ್ತೆ, ಎಂಜೈಮ್ಸ್ಗಳು, ಪ್ರೋಥ್ರಾಂಬಿನ್ ಆಸ್ ವೆಲ್ ಆಸ್ ಅಂಡ್ ಫೈಬ್ರಿನೋಜೆನ್ ಅಂತ ಹೇಳ್ಬಿಟ್ಟು, ಫೈಬ್ರಿನೋಜೆನ್. ಸೊ ದಟ್ ದೇ ರೆಸ್ಪಾನ್ಸಿಬಲ್ ಫಾರ್ ಕೋಆಗುಲೇಷನ್ ಆಫ್ ದ ಬ್ಲಡ್. ಸೊ ಒನ್ಸ್ ದ ಬ್ಲಡ್ ಕಮ್ಸ್ ಔಟ್ ಆಫ್ ದ ಬಾಡಿ, ಹೊರಗಡೆ ಬಂದಾಗ, ಸೊ ದಾಟ್ ಫೈಬ್ರಿನೋಜೆನ್, ಅದರಲ್ಲೂ ಕೂಡ ಫೈಬ್ರಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಫೈಬ್ರಿನ್. ಸೊ ದಟ್ ರಿಯಾಕ್ಟ್ಸ್ ವಿತ್ ದ ಏರ್ ಅಂಡ್ ದಟ್ ಫಾರ್ಮ್ಸ್ ದ ಕ್ಲಾಟಿಂಗ್. ಮೇಲ್ಭಾಗದಲ್ಲಿ ಒಂದು ಕ್ಲಾಟಿಂಗ್ ನೆಟ್ವರ್ಕ್ ಅನ್ನೋದು ಫಾರ್ಮ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವುದರಿಂದ ಫಾರ್ಮೇಷನ್ ಆಗುತ್ತೆ? ಆಲ್ ದ RBCs, platelets, WBCs, everything are originated from the ನಾರ್ಮಲ್ ಬೋನ್ ಮ್ಯಾರೋ. ಎಲ್ಲವೂ ಕೂಡ ಬೋನ್ ಮ್ಯಾರೋನಿಂದನೇ ಅರೈಸ್ ಆಗಿರುತ್ತೆ. ಬೋನ್ ಮ್ಯಾರೋ originated ಅಂತ ಹೇಳ್ಬೋದು. ಸೊ ನಾಟ್ ಓನ್ಲಿ ದಿಸ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಆಲ್ ದ ಬ್ಲಡ್ ಸೆಲ್ಸ್, ಎಲ್ಲ ಬ್ಲಡ್ ಸೆಲ್ಸ್ಗಳು ಅಲ್ಲಿಂದನೇ ಕೂಡ ಅರೈಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ನೀಡ್ ಟು ರಿಮೆಂಬರ್. ಇಟ್ಸ್ ಅ ವೆರಿ ಸಿಂಪಲ್ ಟಾಪಿಕ್. ಪ್ಲೇಟ್ಲೆಟ್ಸ್ ಮೇಂಟೆನೆನ್ಸ್, ಯಾವ ಥರ ಅದು ಮೇಂಟೈನ್ ಆಗಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಇದಕ್ಕೆ ಇಂಪಾರ್ಟೆಂಟ್ ಆಗಿರೋ ವಿಟಮಿನ್ ಕೂಡ ಅದರಲ್ಲಿ ನೀವು ಕೇಳಿರ್ತಾರೆ. ಸೊ ವಿಟಮಿನ್ ಕೆ ಅಂತ ಹೇಳ್ತೀವಿ, vitamin K. So that's the vitamin responsible for the clotting of blood. Vitamin K deficiency that leads to the hemophilia kind of diseases. The blood love to flow out of the body. So ಅವಾಗ ಏನಾಗುತ್ತೆ, ಬ್ಲಡ್ ಕಂಟಿನ್ಯೂಸ್ ಫ್ಲೋ ಆಗ್ತಾನೆ ಇರುತ್ತೆ, ಕ್ಲಾಟ್ ಆಗಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೊಂಡಿರಿ ಅದನ್ನ. ಸೊ ಇನ್ನುಳಿದಾಗೆ ಲಿಂಫ್, ಬಯೋಲಾಜಿಕಲ್ ಡಿಫೆನ್ಸ್ ಅಂತ ಕೇಳ್ತಾರೆ. ಸೊ ಲಿಂಫ್ ಅಂತ ಹೇಳಿದ್ರೆ ಏನು? ಇಮ್ಯಾಜಿನಿಂಗ್ ದಾಟ್, so here you can observe the blood vessel. Illondu blood vessel ide anta tilkovona. So blood vessels are having different components of cells irutte, bere cells galu eneno, they are having RBCs, WBCs, platelets itara irutte. So platelets are also, I am writing here, platelets are also present here. Next, only the plasma, ಕೆಲವು ಪ್ಲಾಸ್ಮಾ ಏನಾಗುತ್ತೆ ಅದು, ಜೊತೆಗೆ the WBC and platelets will ooze out of the blood vessel. So WBC ಗಳು ಜೊತೆಗೆ platelets ಮತ್ತೆ ಪ್ಲಾಸ್ಮಾ ಏನಾಗುತ್ತೆ ಇಲ್ಲಿಂದ ಹೊರಬೋಗುತ್ತೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಕಾಲ್ಡ್ interstitial or you can say tissue fluid ಅಂತ ಹೇಳ್ತೀವಿ. This is called the tissue fluid. ಅಂದ್ರೆ so here from the blood vessel, so the plasma along with a few proteins and WBC platelets are oozes out of the particular blood vessel, and this is commonly called, idenenanta helbodu iga ನಾವು lymph anta heltivi. This is called the lymph. As I said, large number of WBCs are present, hence they are very useful in defense. ಇದು ಇಮ್ಯೂನ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡುತ್ತೆ. ಓಕೆನಾ? ಯಾಕೆ ಇಮ್ಯೂನ್ ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ? ಸೊ ಲಿಂಫ್ ಅಂತ ಹೇಳಿದ್ರೆ ಏನು? ಲಿಂಫ್ ಇಸ್ ದ ಕಲರ್ಲೆಸ್ ಫ್ಲೂಯಿಡ್ which is similar to that of the blood except in the RBC and few protein. ಇದು ಲಿಂಫ್ ಅಂದ್ರೆ ಬ್ಲಡ್ ತರಾನೇ, ಆದ್ರೆ ಕಲರ್ಲೆಸ್. ಯಾಕೆ ಕಲರ್ಲೆಸ್? ಇದರಲ್ಲಿ RBC ಇರೋದಿಲ್ಲ, ಅದಕ್ಕೆ ಕಲರ್ ಇರೋದಿಲ್ಲ. ಇನ್ನೇನಿರುತ್ತೆ? Only few proteins, WBCs and platelets are present. This is also commonly called tissue fluid. The main function of the tissue fluid or the lymph is to provide the defense mechanism system. You can see it's a colorless fluid. It's a colorless fluid similar to that of the blood in structure. It differs from the blood only in the absence of RBC and some plasma protein. The main function is to provide the protection. It provides the immunity, you can say direct agi immunity anta bariyona. So adarallu kuda that helps in phagocytosis.
ಸಿಸ್ ಅಂತ ಹೇಳ್ಬೋದು. ಅಂದರೆ ಎಂಗಲ್ಫಿಂಗ್ ದ ಫಾರಿನ್ ಪಾರ್ಟಿಕಲ್ಸ್ ವಿಚ್ ಎಂಟರ್ ಇನ್ ಟು ಅ ಬಾಡಿ. ನಮ್ಮ ಬಾಡಿಗೆ ಎಂಟರ್ ಆಗೋ ಫಾರಿನ್ ಪಾರ್ಟಿಕಲ್ಸ್ಗಳನ್ನು ಇದು ಎಂಗಲ್ಫ್ ಮಾಡುತ್ತೆ. ಓಕೆನಾ? ಸೊ ದಟ್ ಈಸ್ ಅಬೌಟ್ ಲಿಂಫ್. ತುಂಬ ಸಿಂಪಲ್ ಆಗಿರೋ ಟಾಪಿಕ್. ಸೊ ವೈ ವಿ ಯೂಸ್ ಟು ಕಾಲ್ ದ ಲಿಂಫ್ ಆಸ್ ಎ ಬಯಾಲಜಿಕಲ್ ಡಿಫೆನ್ಸ್ ಅಂತ ಹೇಳ್ತೀವಿ. ಆರ್ ಯು ಕ್ಯಾನ್ ಸೇ ವಾಟ್ ಆರ್ ದ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಲಿಂಫ್ ಅಂತ ಕೇಳಿದಾಗಲೂ ನೀವು ಇದನ್ನೇ ಬರೀಬಹುದು. ಓಕೆ, ಸೊ ದಾಟ್ಸ್ ನಥಿಂಗ್ ಬಟ್ ದ ಲಿಂಫ್. ಸೊ ಇವಾಗ ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ಗಳಿದೆ, ನೋಡೋಣ. ಓಕೆ, ಟ್ರೈ ಟು ಆನ್ಸರ್ ದೆಮ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಂಪಿಂಗ್ ಆಕ್ಸಿಜನೇಟೆಡ್ ಬ್ಲಡ್? ಪಂಪಿಂಗ್ ಆಕ್ಸಿಜನೇಟೆಡ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಪಂಪ್ ಮಾಡೋದು ಯಾವ ಒಂದು ಪಾರ್ಟ್ ಅಥವಾ ಯಾವುದು ಚೇಂಬರ್ ಅಂತ ಕೇಳ್ತಿದ್ದಾರೆ. ಈಗ ಪಂಪ್ ಮಾಡೋದು ಏನಿದ್ರು ಕೆಳಭಾಗದ ಹಾರ್ಟ್ದು ಸ್ಟ್ರಕ್ಚರ್ ಅಂತ ಹೇಳಿದ್ರೆ ವೆಂಟ್ರಿಕಲ್ಸ್ದು. ಸೊ ಏಟ್ರಿಯಂ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ರಿಸೀವ್ ಅಂತ ಕೇಳ್ತಾ ಇಲ್ಲ ಅವರು, ಪಂಪ್ ಅಂತ ಕೇಳ್ತಾ ಇರೋದು. ಸೊ ಹಾಗಾಗಿ ಲೆಫ್ಟ್ ವೆಂಟ್ರಿಕಲ್ ಮತ್ತು ರೈಟ್ ವೆಂಟ್ರಿಕಲ್ ಎರಡರಲ್ಲೂ ಒಂದು ಕನ್ಫ್ಯೂಷನ್ ಇದ್ರೆ ನಿಮಗೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ. ಸೊ ದೇರ್ ಯು ಕ್ಯಾನ್ ರಿಮೆಂಬರ್ ಏನದು, ಇಲ್ಲೊಂದು ಅಯೋರ್ಟ ಹೋಗುತ್ತೆ ಹೀಗೆ. ಓಕೆ, ಎಲ್ಲಿಗಿಂದ ಓಪನ್ ಆಗುತ್ತೆ? ದಟ್ ಓಪನ್ಸ್ ಇಯರ್. ದಿಸ್ ಈಸ್ ಕಾಲ್ಡ್ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ದಿಸ್ ಒನ್ ಈಸ್ ಕಾಲ್ಡ್ ರೈಟ್ ವೆಂಟ್ರಿಕಲ್. ಸೊ ಇಲ್ಲಿಂದ ಅರೈಸ್ ಆಗೋದು ಏನಾಗಿರುತ್ತೆ? ಸೊ ಇಲ್ಲಿಂದ ಅರೈಸ್ ಆಗೋದು, ಸೊ ದಟ್ ಈಸ್ ನಥಿಂಗ್ ಬಟ್ ಪಲ್ಮೋನರಿ ಆರ್ಟ್ರಿ. ನೌ ದೇ ಆರ್ ಆಸ್ಕಿಂಗ್ ಆಕ್ಸಿಜನೇಟೆಡ್ ಬ್ಲಡ್. ಅವ್ರು ಕೇಳ್ತಾ ಇರೋದು ಆಕ್ಸಿಜನೇಟೆಡ್ ಬ್ಲಡ್. ಸೊ ದಟ್ ಈಸ್ ಪ್ರೆಸೆಂಟ್ ಹಿಯರ್. ಇಲ್ಲಿ ಇರುತ್ತೆ ಆಕ್ಸಿಜನ್ ರಿಚ್ ಬ್ಲಡ್ ಇರುತ್ತೆ. ಸೊ ಹಾಗಾಗಿ ಅದು ಹೋಗೋದು ಎಲ್ಲಿನ ಮುಖಾಂತರ? ಅಯೋಟ ಮುಖಾಂತರ. ಎಲ್ಲಿಂದ ಸಪ್ಲೈ ಆಗ್ತಾ ಇದೆ? ಲೆಫ್ಟ್ ವೆಂಟ್ರಿಕಲ್. ಸೊ ದ ರೈಟ್ ಆನ್ಸರ್ ಈಸ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಅರ್ಥ ಆಯ್ತಾ ಎಲ್ಲಿಂದ ಅಂತ ಹೇಳ್ಬಿಟ್ಟು? ಸೊ ಲೆಫ್ಟ್ ವೆಂಟ್ರಿಕಲ್ that pumps the oxygenated blood to each and every part of the body. Next question. Which blood vessel carries oxygenated blood away from the heart? Oxygenated blood means oxygen rich blood ಅನ್ನ ಕ್ಯಾರಿ ಮಾಡ್ತಾ ಇರೋದು ಯಾವುದು? ಅವೇ ಫ್ರಮ್ ದ ಹಾರ್ಟ್ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಆರ್ಟ್ರಿ. ವೆಯ್ನ್ಸ್ ಇಲ್ವೇ ಇಲ್ಲ, ಹಾಗಾಗಿ ವೆಯ್ನ್ಸ್ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಲಿಂಫ್ ವೆಸಲ್ಸ್ ಬರೋದೇ ಇಲ್ಲ. ಆರ್ಟ್ರೀಸ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಕ್ಯಾಪಿಲರೀಸ್ ಅಲ್ಲ. ಸೊ ಅವರು ಡೈರೆಕ್ಟ್ ಆಗಿ ನಾವು ಆರ್ಟ್ರೀಸ್ ಅಂತ ಹೇಳ್ಬೋದು. ಆರ್ಟ್ರಿ ಯಾವ ಆರ್ಟ್ರಿ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ನೀವು ಹೇಳಬೇಕು ದಟ್ಸ್ ನಥಿಂಗ್ ಬಟ್ ಪಲ್ಮೋನರಿ ಆರ್ಟ್ರಿ. ಸಾರಿ, ಆರ್ಟ್ರಿ, ಪಲ್ಮೋನರಿ ಆರ್ಟ್ರಿ ಅಂತ. ಸೊ ಓಕೆ, so oxygenated blood and oxygenated blood and deoxygenated blood both are carrying out of the heart by the arteries only. Okay, next question. Which component of blood is responsible for carrying oxygen to the body tissue? Which component of the blood responsible for carrying oxygen to the body tissue? Oxygen supply ಮಾಡ್ತಾ ಇರೋದು ಯಾವುದು? RBCs, WBCs, platelets and plasma. So the right answer is RBCs. You know that because it is also known as erythrocyte. Erythrocyte ಅಂತ ಹೇಳ್ತೀವಿ. ಇನ್ನೊಂದು ಇದರಲ್ಲಿ ಏನಿರುತ್ತೆ? So it have an hemoglobin ಇರುತ್ತೆ, iron pigment, oxygen carrier. So the right answer is option A, that is carrying the oxygen. So next question, it is for you. Try to answer. Which of the following blood vessels has valve to prevent the backflow of the blood? Can you answer for this in the comment section? Comment section ನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಏನಿರಬಹುದು. ಓಕೆನಾ? ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಬ್ಲಡ್ ವೆಸಲ್, 3 ತರ ಇರುತ್ತೆ, ಅದರಲ್ಲಿ ಹ್ಯಾಸ್ ದ ವ್ಯಾಲ್ವ್ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ಫ್ಲೋ ಆಫ್ ದ ಬ್ಲಡ್ ಅಂತ ಹೇಳ್ಬಿಟ್ಟು. ಆರ್ಟರೀಸ್, ವೈನ್ಸ್, ಕ್ಯಾಪಿಲರೀಸ್ ಅಂಡ್ ಬ್ಲಡ್ ವೆಸಲ್ಸ್ ಯಾವ್ದಿರ್ಬೋದು? ಆನ್ಸರ್ ಮಾಡ್ತೀರಾ? ಎಸ್. ಸೊ ನೆಕ್ಸ್ಟ್ ಕೆಲವು ಇನ್ ಟೆಕ್ಸ್ಟ್ ಕ್ವಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಅದಕ್ಕೂ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಏನದು ಹಾಗಿದ್ರೆ ಆನ್ಸರ್ ಅಂತ ನೋಡಬೇಕು. ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಸೊ ಅವ್ರ ಕಾಂಪೊನೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ವಿ ಆರ್ ರೈಟಿಂಗ್ ಹಿಯರ್ ದ ಪಂಪಿಂಗ್ ಆರ್ಗನ್ ಕಾಲ್ಡ್ ಹಾರ್ಟ್ and the blood vessels and the blood. So now ivaga components bardayitu. Next, so what are the functions of these component function ಏನು? ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹಾರ್ಟ್ ಕೆಲಸ ಏನಾಗಿರುತ್ತೆ? ಸೊ ಹಾರ್ಟ್ ಕೆಲಸ ದಟ್ ಪಂಪ್ಸ್ ದ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಯಾವ ತರ ಅಂತ ಸ್ವಲ್ಪ ಮಟ್ಟಿಗೆ ನೀವು ಇಲಾಬರೇಟ್ ಮಾಡಿ ಬರಿಬೇಕಾಗತ್ತೆ. ಓಕೆ,
So once that pumps, both oxygenated and deoxygenated blood supply to each and every part of the body, including the lungs. Carbon dioxide rich blood, oxygenated blood, oxygenated rich blood, ಎರಡು ಕೂಡ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಹೇಳ್ಬೋದು ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬ್ಲಡ್ ವೆಸಲ್ಸ್. ಸೊ ಆಸ್ ಐ ಸೆಡ್ ಬ್ಲಡ್ ವೆಸಲ್ಸ್ ಕೆಲಸ ಏನು ಮಾಡುತ್ತೆ? 3 ಇರುತ್ತೆ, 3 ಕೂಡ ಸಿಂಪ್ಲಿಫೈ ಆಗಿ ಬರಿಬೇಕಾಗುತ್ತೆ. ಇನ್ ಅ ಬ್ಲಡ್ ಫ್ಲೂಯಿಡ್ ಇನ್ ನೇಚರ್, helps in the transportation of substances like water, ಅದರಲ್ಲಿ ಬರೋ ಮಿನರಲ್ಸ್ಗಳು, ಕೆಮಿಕಲ್ಸ್, ಹಾರ್ಮೋನ್ಸ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್. ಮೇನ್ ಆಗಿ ಆಕ್ಸಿಜನ್ ನೀವು ಬರಿಬಹುದು. ಓಕೆನಾ? ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇದನ್ನ ಕಾಮನ್ ಆಗಿ ನೀವು ಬರಿಬೇಕು. ಯಾವುದು? ಒಂದು ಬ್ಲಡ್ ವೆಸಲ್ಸ್ಗಳು, ಬ್ಲಡ್ ವೆಸಲ್ಸ್ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಇನ್ನೊಂದು ಬ್ಲಡ್ ಫ್ಲೂಯಿಡ್ ನೇಚರ್ ಇರೋದ್ರಿಂದ ನೀವು ಅದನ್ನ ಸೇರ್ಸ್ ಬರಿಬೇಕು. ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಯಾವ್ಯಾವುದಕ್ಕೆ ಕೆಲಸ ಮಾಡುತ್ತೆ, ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್, ಅದೆಲ್ಲ ಬರಿಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ, ವೈ ಇಸ್ ಇಟ್ ನೆಸೆಸರಿ ಟು ಸೆಪರೇಟ್ oxygenated and deoxygenated blood in mammals and birds? Why it is necessary to separate oxygenated and deoxygenated blood in birds and mammals? ಯಾಕೆ ಸೆಪರೇಟ್ ಆಗಬೇಕು? The separation of right side and the left side of the heart is very useful to keep the oxygenated and deoxygenated blood from mixing. A septum ಇರೋದ್ರಿಂದ so it can be easily separate the both blood. ಎರಡೂ ಸೆಪರೇಟ್ ಮಾಡುತ್ತೆ. Such separation allows a high efficient supply of oxygen to the body. So ಈ ಎರಡೂ ಸೆಪರೇಟ್ ಆಗಿರೋದ್ರಿಂದ as I said, it is very essential to supply the oxygen efficiently. Oxygen efficient ಆಗಿ ಸಪ್ಲೈ ಆಗುತ್ತೆ. Next, this is very useful in animals that have high energy needs. So ಯಾರಿಗೆ ಬೇಕಾಗಿರೋದು? ಆರ್ಗ್ಯಾನಿಸಮ್ಸ್ which they require high amount of energy, ಅವರಿಗೆ ಬೇಕಾಗಿರುತ್ತೆ. Such as birds and mammals. ಬರ್ಡ್ಸ್ ಬೇಕಾ? ಚಿಕ್ಕ ಪಕ್ಷಿ ಅಲ್ವಾ ಅದು? ದೇ ನೀಡ್ ಎನರ್ಜಿ ಟು ಮೈಗ್ರೇಟ್ ಇನ್ ಸರ್ಚ್ ಆಫ್ ಫುಡ್, ಇನ್ ಸರ್ಚ್ ಆಫ್ ಮೇಟ್, ಇನ್ ಸರ್ಚ್ ಆಫ್ ಶೆಲ್ಟರ್. ಸೊ ಹಾಗಾಗಿ ಇದು ಮೈಗ್ರೇಟ್ ಆಗಬೇಕು. ಸೊ ದೇ ನೀಡ್ ಲಾಟ್ ಆಫ್ ಎನರ್ಜಿ ಲೈಕ್ ಮ್ಯಾಮಲ್ಸ್. ಸೊ ವಿಚ್ ಕಾನ್ಸ್ಟೆಂಟ್ಲಿ ಯೂಸ್ ಎನರ್ಜಿ ಟು ಮೇಂಟೈನ್ ದೇರ್ ಬಾಡಿ ಟೆಂಪರೇಚರ್. ಸೊ ವಿ ಆರ್ ಕಾನ್ಸ್ಟೆಂಟ್ಲಿ ಯೂಸಿಂಗ್ ದ ಎನರ್ಜಿ ಟು ಮೇಂಟೈನ್ ಅವರ್ ಬಾಡಿ ಟೆಂಪರೇಚರ್. ಸೊ ದಿಸ್ ಇಸ್ ಎಕ್ಸಾಕ್ಟ್ ಇನ್ CRT ಟೆಕ್ಸ್ಟ್ ಬುಕ್ ಲೈನ್ಸ್. ಅಲ್ಲಿ ಏನಿದೆ ಹಾಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗಾಗಿ ಇದನ್ನ ಕಾಮನ್ ಆಗಿ ಕೇಳ್ತಾರೆ. ಅಪ್ಲೈಡ್ ಕ್ವಶನ್ಗಳಲ್ಲಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟುಡೇಸ್ ಟಾಪಿಕ್. ತುಂಬ ಈಸಿ ಇದೆ ಅಲ್ವಾ? ಏನದು? ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಹಾರ್ಟ್ ಸ್ಟ್ರಕ್ಚರ್, ಡಿಫ್ರೆಂಟ್ ಚೇಂಬರ್ಸ್, ಡಿಫ್ರೆಂಟ್ ಬ್ಲಡ್ ವೆಸಲ್ಸ್, ಡಿಫ್ರೆಂಟ್ ಬ್ಲಡ್ ಕಾಂಪೋನೆಂಟ್ಸ್, ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಜೊತೆಗೆ ಲಿಂಫ್ ಅಂದ್ರೆ ಏನು ಅಂತ ಕಾಮನ್ ಆಗಿ ಕೇಳ್ತಾರೆ. ವೈ ಇಟ್ ಈಸ್ ನೆಸೆಸರಿ ಟು ಸೆಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್ ಅಂತ ಕೇಳ್ತಾರೆ. ಅದಾದ್ಮೇಲೆ ಮೇನ್ ಆಗಿ ಡಬಲ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ 3 to 4 ಮಾರ್ಕ್ಸ್ಗೆ ಕೇಳಬಹುದು. ನೆನ್ಪಿಟ್ಕೊಂಡಿರಿ ಡಬಲ್ ಸರ್ಕ್ಯುಲೇಷನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.